ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿಯ ಮುಂದುವರಿದ ಭಾಗ. ಬಾಬಾ ಮೊದಲಿಗೆ ಏನು ಹೇಳ್ತಿದ್ದಾರೆ, ಮಕ್ಕಳೇ, ಮುಂದೆ ಬೇಹದ್ದಿನ ಈಶ್ವರಿಯ ಸೇವೆಗೆ ನಿಮಿತ್ತರಾಗಲಿಕ್ಕೆ ಕೆಲವೊಂದು ಬದಲಾವಣೆಗಳನ್ನ ನಿಮ್ಮ ಜೀವನದಲ್ಲಿ ತಂದ್ಕೊಳ್ಬೇಕಾಗ್ತದೆ. ಈಗ ಲೌಕಿಕದಲ್ಲೂ ಕೂಡ ಒಂದು ಸ್ತ್ರೀಯನ್ನ ಮದುವೆಯಾದಾಗ, ಪತಿ ಮನೆಗೆ ಹೋದಾಗ ತಮ್ಮ ತವರು ಮನೆಯ ಸಂಬಂಧವನ್ನ, ಕಾರ್ಯವ್ಯವಹಾರವನ್ನ, ಜೀವನದ ವಿಧಿವಿಧಾನವನ್ನ ಏನ್ ಮಾಡಬೇಕಾಗ್ತದೆ, ಚೇಂಜ್ ಮಾಡಬೇಕಾಗ್ತದೆ. ಪತಿ ಮನೇಲಿ ಹೇಗಿರಬೇಕು ಅದೇ ರೀತಿಯಲ್ಲಿ ಇರಬೇಕಾಗ್ತದೆ. ಹಾಗೆ ಬಾಬಾ ಏನ್ ಹೇಳ್ತಾರೆ, ಹೊಸ ವರ್ಷಕ್ಕೋಸ್ಕರ ಬಂದಿದ್ದೀರಾ, ಅದಕ್ಕಾಗಿ ಹಳೆ ವರ್ಷವನ್ನ ಹೇಗೆ ನೀವು ವಿದಾಯಿ ಕೊಡ್ತಾ ಇದ್ದೀರೋ ಹಾಗೆ ಹಳೆ ಸಂಸ್ಕಾರವನ್ನು ಕೂಡ ಏನ್ ಮಾಡಬೇಕು, ವಿದಾಯಿ ಕೊಡಬೇಕಾಗ್ತದೆ. ನೀವೇನು ರಾಜಯೋಗದಿಂದ ಅದನ್ನು ವಿದಾಯಿ ಕೊಡ್ತೀರೋ ಅದನ್ನು ಪ್ರತಿ ತಿಂಗಳು ನಾನೇನು ಮಾಡ್ತಾ ಇರ್ತೇನೆ, ಚೆಕ್ ಮಾಡ್ತಾ ಇರ್ತೇನೆ. ಯಾರ್ಯಾರು ವಿದಾಯಿ ಕೊಡ್ಲಿಕ್ಕೆ ರೆಡಿ ಇದ್ದೀರಿ ಕೈ ಎತ್ತಿ ಅಂತ ಹೇಳಿದ್ರು ಪಾಪ. ಸರಿನಾ? ಆವಾಗ ಕೆಲವೊಂದು ಮಕ್ಕಳು ಕೈ ಎತ್ತಿದ್ರು. ಯಾರು ಕೈ ಎತ್ತಿದಾರೋ ಅವರಿಗೆ ಬಾಬಾ ಏನ್ ಹೇಳ್ತಿದ್ದಾರೆ, ಕಾಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಇದ್ದಾರೆ. ಬಾಬಾ ಹೇಳ್ತಾರೆ, ಕೈ ಎತ್ತಲಿಕ್ಕೂ ಕೂಡ ನಂಬಿಕೆ ವಿಶ್ವಾಸ ಯಾವುದು ಗೊತ್ತಾ, ಇಷ್ಟು ದಿನದವರೆಗೆ ಈಶ್ವರೀಯ ಜೀವನದಲ್ಲಿ ನಿಮ್ಗಾಗಿರುವಂತ ಅನುಭವ. ಏನದು ಅನುಭವ? ಒಂದು ಸಲ ಒಳ್ಳೆಯ ಕಾರ್ಯಕ್ಕೋಸ್ಕರ ನಾನು ಒಂದು ಸಂಕಲ್ಪದ ಹೆಜ್ಜೆಯನ್ನ ಪರಮಾತ್ಮ ಹೇಳುವಂತ ಶ್ರೀಮತ ಅನುಸಾರ ನಾನು ಇಟ್ಟಾಗ 1000 ಹೆಜ್ಜೆಯ ಸಹಯೋಗ ಸಹಾಯ ಭಗವಂತದ್ದು ನಮಗೆ ಅನುಭವ ಐತಿ. ತಂದೆ ಹೇಳಿದಾಗ ನಾವು ಕೇಳಿದಾಗ 1000 ಹೆಜ್ಜೆ ರೂಪದಲ್ಲಿ ಏನಾಗ್ತದೆ, ಭಗವಂತನ ಸೇವೆಗೂ ಸಿಗ್ತದೆ. ಆದ್ರೆ ಒಂದು ಹೆಜ್ಜೆ ನಾವು ಇಡಬೇಕಾಗ್ತದೆ. ಆ ಧೈರ್ಯ, ಸ್ಥೈರ್ಯ, ನಂಬಿಕೆ, ವಿಶ್ವಾಸ, ನಿಶ್ಚಯ ನಿಮ್ಮಲ್ಲಿ ಇರುವಂತ ಕಾರಣದಿಂದ ಇವತ್ತೇನ್ ಮಾಡ್ತಿದ್ದೀರಿ, ಧೈರ್ಯದಿಂದ ಕೈ ಎತ್ತಿದ್ದೇನೆ. ಎಸ್ ಬಾಬಾ, ನನ್ನ ಸಂಸ್ಕಾರವನ್ನು ನಾನೇನ್ ಮಾಡ್ತೇನೆ, ಸುಡ್ಲಿಕ್ಕೆ ರೆಡಿ ಇದ್ದೇನೆ, ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ನಾನು ರೆಡಿ ಇದ್ದೇನೆ ಅಂತ ಏನ್ ಮಾಡ್ತಿದ್ದೀರಿ, ನೀವು ಕೈಯನ್ನ ಎತ್ತಿದ್ದೀರಿ. ತುಂಬಾ ಒಳ್ಳೆಯದು ಮಕ್ಕಳೇ. ಆದರೆ ಎಷ್ಟು ನೀವು ಧೈರ್ಯದಿಂದ ಮುಂದೆ ಹೋಗ್ತಾ ಇರ್ತೀರೋ ಅಷ್ಟೇ ಬಾಯಿಯನ್ನು ಕೂಡ ಅಷ್ಟೇ ಜೋರಾಗಿ ಏನ್ ಮಾಡ್ತಾ ಇರ್ತದೆ, ಯುದ್ಧನೂ ಕೂಡ ಮಾಡ್ತಾ ಇರ್ತದೆ. ಕಾಯಿಲೆಗಳ ರೂಪದಲ್ಲಿ, ಸಂಬಂಧಗಳ ರೂಪದಲ್ಲಿ, ವ್ಯರ್ಥ ಸಂಕಲ್ಪಗಳ ರೂಪದಲ್ಲಿ, ಆಗತ್ತೋ ಆಗಲ್ವೋ ಹೇಳುವಂತ ರೀತಿಯಲ್ಲಿ ನಿಮ್ಗೆ ಏನ್ ಕೊಡ್ತಾ ಇರ್ತದೆ, ತೊಂದರೆ ಕೊಡ್ತಾ ಇರ್ತದೆ. ಅದಕ್ಕಾಗಿ ಅದರ ಕಡೆ ಬಗ್ಗೆನೂ ಕೂಡ ಏನ್ ಮಾಡಿ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾರೆ. सिर्फ हिम्मत को माया हिलाने की कोशिश करती है। बाप दादा देखते हैं कि हिम्मत अच्छी रखते हैं, बाप दादा दिल से मुबारक भी देते हैं, लेकिन हिम्मत रखते फिर साथ में अपने अंदर ही व्यर्थ संकल्प भी उत्पन्न कर लेते हैं। तो कर रहे हैं, होना ही तो चाहिए, करेंगे तो जरूर, पता नहीं का संकल्प आना यह हिम्मत को कमजोर कर दे। धैर्य ಇದೆ, ನಂಬಿಕೆ ವಿಶ್ವಾಸ ಇದೆ, ಹೆಜ್ಜೆಯನ್ನು ಇಡ್ತಾರೆ, ಸಾಧನೆನೂ ಮಾಡ್ತಾರೆ. ಅದು ಕೆಲವೊಂದ್ಸಲ ಮನಸ್ಸಿನಲ್ಲಿ ಸಂಶಯ ಬಂದ್ಬಿಡುತ್ತೆ, ಆಗುತ್ತೋ ಆಗಲ್ವೋ, ಆಗದಿದ್ದೇನ್ ಮಾಡೋದು. ಅವಾಗಿಂದ ಭಗವಂತ ವಿನಾಶ ವಿನಾಶ ಅಂತ ಹೇಳ್ತಾ ಇದ್ದಾರಪ್ಪ, ವಿನಾಶ ಕಾಣ್ತಾನೆ ಇಲ್ಲ. ನಮ್ಮ ಜೀವನದಲ್ಲಿ ನಿರೀಕ್ಷಿತ ಮಟ್ಟದ ಬದಲಾವಣೆ ಬರ್ತದೋ ಬರಲ್ವೋ ಹೇಳುವಂಥದ್ದೊಂದು ಪ್ರಶ್ನೆಗಳು ಒಳಗಡೆಗೆ ಬರ್ತಾ ಇರ್ತದೆ. ಇದು ಒಂದು ಕಾರಣ. ಎರಡನೇದು, ಮಾಡ್ತಿದೀವಲ್ವಾ, ಆಗ್ತಾ ಇದೆಯಲ್ವಾ, ನಿಧಾನಕ್ಕೆ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇದೆಯಲ್ಲ, ಆ ವಿನಾಶದ ಸಮಯದವರೆಗೆ ಮಾಡ್ತೀವಿ ಬಿಡಿ, ಇನ್ನೂ ವಯಸ್ಸಿದೆ, ನಾವೇನು ಶರೀರ ಬಿಡುವಂತ ವಯಸ್ಸ, ಇನ್ನೂ ಬೇಕಾದಷ್ಟು ಟೈಮ್ ಇದೆ ಬಿಡಿ, ಮಾಡೋಣ ಅಲ್ಲಿವರೆಗೆ. ಅಂದ್ರೆ ಸ್ಕೂಲಲ್ಲೂ ಕೂಡ ಏನಾಗುತ್ತೆ, ಎಕ್ಸಾಮಿನೇಷನ್ ಡೇಟ್ ಬರ್ಲಿ ಬಿಡ್ರಿ, ಅವಾಗ ಓದ್ಲಿಕ್ಕೆ ಶುರು ಮಾಡೋಣ, ಅವಾಗ ಚೆನ್ನಾಗಿ ಓದ್ತೀವಿ ಅಂತ ಏನ್ ಮಾಡೋದು, ಪೋಸ್ಟ್ಪೋನ್ ಮಾಡುವಂಥದ್ದು. ಇನ್ನು ಕೆಲವೊಂದು ಮಕ್ಕಳಿಗೆ, ಅಯ್ಯೋ ಸ್ಕೂಲಿಗೆ ಹೋಗ್ತೀವಿ, ಅರ್ಥನೇ ಆಗ್ತಾ ಇಲ್ಲ, ಸ್ಕೂಲ್ ಎಕ್ಸಾಮ್ಗಳಲ್ಲೆಲ್ಲ ಕಡಿಮೆ ಮಾರ್ಕ್ಸ್ ಬೀಳ್ತಾ ಇದೆ, ಫೈನಲ್ ಎಕ್ಸಾಮಲ್ಲಿ ಪಾಸ್ ಆಗ್ತೀವೋ ಇಲ್ವೋ ಅಂತ ಏನ್ ಬರ್ತದೆ, ಸಂಶಯ ಬರ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಈ ಎರಡೂ ಕಾರಣ ಅಂತಂದ್ರೆ, ಪೋಸ್ಟ್ಪೋನ್ ಮಾಡೋದು
ಮತ್ತು ಮನಸ್ಸಿನ ಒಳಗಡೆಗೆ ಭಯ ಇರೋದು. ಇದು ಎರಡೂ ಇದ್ದೂ ಕೂಡ ಆತ್ಮೀಯರೇ, ನೀವು ಧೈರ್ಯದಿಂದ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಿಮ್ಮನ್ನು ನೀವೇನು ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಎರಡು ಅವಗುಣಗಳು ನಿಮ್ಮಲ್ಲಿ ಇದ್ದರೆ ಅದನ್ನು ಬಿಡಬೇಕು. ಇವತ್ತು ಭಗವಂತ ಹೇಳಿದ್ರೆ ಇವತ್ತು ಮಾಡಿಬಿಟ್ಟು ಕೊಡಬೇಕಷ್ಟೇ. ಇವತ್ತು ಹೋಮ್ವರ್ಕ್ ಹೇಳಿದಾರಲ್ವಾ, ನಾಳೆ ಸ್ಕೂಲ್ ಹೋಗೋದ್ರೊಳಗಡೆಗೆ ಹೋಮ್ವರ್ಕ್ ಕೊಡಬೇಕು. ಈಗ ನಾಳೆ ಮತ್ತೆ ಬೇರೆದಾಗ್ತದೆ, ಹೋಮ್ವರ್ಕ್ ಬೇರೆ ಸಿಕ್ಕಿದಿರ್ತದೆ. ಹಾಗೆ ನೀವು ಸ್ಟಾಕ್ ಇಟ್ಕೊಂಡ್ಬಿಟ್ಟು ಏನಾಗುತ್ತೆ, ಹೋಮ್ವರ್ಕ್ ಇಷ್ಟು ಜಾಸ್ತಿ ಆಗಿಬಿಡುತ್ತದೆ. ಅಯ್ಯೋ, ಇಷ್ಟೆಲ್ಲ ಬ್ಯಾಲೆನ್ಸ್ ಇದೆಯಲ್ಲ. ಓದೋದನ್ನು ಬ್ಯಾಲೆನ್ಸ್ ಇಟ್ಬಿಟ್ರೆ ಲಾಸ್ಟ್ ಎಕ್ಸಾಮ್ ಟೈಮಲ್ಲಿ ಓದ್ಲಿಕ್ಕೆ ಆಗಿಲ್ಲ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ, ಅಯ್ಯೋ ಇಷ್ಟೆಲ್ಲ ಇದೆಯಲ್ಲ ಇಷ್ಟೆಲ್ಲ ಇದೆಯಲ್ಲ ಅಂತ ಆ ಟೆನ್ಷನ್ನಿಂದ ಓದಿರೋದನ್ನು ಕೂಡ ನೀವೇನು ಮಾಡಿಬಿಡ್ತೀರಿ, ಮರ್ತು ಬಿಡ್ತೀರಾ. ಭಯ ಸ್ಟಾರ್ಟ್ ಆಗಿಬಿಡ್ತದೆ. ಅದಕ್ಕಾಗಿ ಈಗಿನಿಂದನೇ ಸಾಧನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. तो आ जाता है ना, करते तो हैं, करना तो है, आगे उड़ना तो है, यह हिम्मत को हिला देते हैं. ಹೀಗೆ ಮಾಡ್ತಾ ಮಾಡ್ತಾ ನಿಧಾನಕ್ಕೆ ಸಾಧನೆ ಏನು ಮಾಡಿಬಿಡ್ತಾರೆ, ಕಡಿಮೆ ಮಾಡ್ತಾರೆ. ಮಾಡಬೇಕಲ್ವಾ, ನೋಡೋಣ ಬಿಡಿ, ನಾಳೆ ಮಾಡ್ದಾಯ್ತು, ಮುಂದಿನ ತಿಂಗಳು ಮಾಡಿದ್ರೆ ಆಯ್ತು. ಇನ್ನು ಕೆಲವ್ರು ಏನು ರೀಸನ್ ಕೊಡ್ತಾರೆ ಗೊತ್ತಾ, ಬಾಬಾ ಮಗಳ ಮದುವೆ ಅಂತ ಆಗ್ಬಿಡ್ಲಿ, ಆಮೇಲೆ ಏನೂ ಕೆಲಸ ಇಲ್ಲ, ಆಮೇಲಿಂದ ಮಾಡ್ತೀನಿ. ಸರಿ, ಮಗಳ ಮದುವೆ ಆದಮೇಲೆ ಅವ್ರದ್ದು ಏನಿದೆ, ಮಗು ಆಗತ್ತಲ್ಲ, ಏನು ಹೇಳ್ತಾರೆ ಅದಕ್ಕೆ, ಬಾಳಂತನ, ಅದೊಂದು ಇದೆ, ಅದೊಂದು ಆಗ್ಬಿಡ್ಲಿ, ಆಮೇಲೆ ಮಾಡ್ತೀವಿ ಅಂತ. ಹೀಗೆ ಒಂದೊಂದು ಕಾರಣದಿಂದ ಗಣೇಶನ ಹಬ್ಬ ಒಂದು ಮುಗಿದ್ಬಿಡ್ಲಿ, ಸಾಧನೆ ಮಾಡಿಬಿಡ್ತೀವಿ. ಗಣೇಶನ ಹಬ್ಬ ಮುಗಿದ್ಮೇಲೆ ಅಣ್ಣವ್ರಿಗೆ ದಸರಾ ಬಂತಲ್ವಾ, ದಸರಾ ಮುಗಿದ್ಬಿಡ್ಲಿ. ದಸರಾ ಮುಗಿದ್ಮೇಲೆ ದೀಪಾವಳಿ ಬಂತಲ್ವಾ, ದೀಪಾವಳಿ ಮುಗಿದ್ಬಿಡ್ಲಿ. ಹೀಗೇನ್ ಮಾಡ್ತಾರೆ ಮಕ್ಕಳು, ಕಾರಣವನ್ನ ಹೇಳಿಬಿಟ್ಟು ಸಾಧನೆಯನ್ನ ಪೋಸ್ಟ್ಪೋನ್ ಮಾಡ್ತಾರೆ ಹೊರತು ಹೇಳಿದ ತಕ್ಷಣದಲ್ಲಿ ಮಾಡಬೇಕು ಹೇಳುವಂತ ಮನೋಭಾವ ನನ್ನ ಮಕ್ಕಳಲ್ಲಿ ಇಲ್ಲ. ನೈ ಸೋಚೋ ಕರ್ನಾಯಿ ಹೇ, ಯೋಚನೆ ಮಾಡುವಂಗಿಲ್ಲ, ಮಾಡಲೇಬೇಕು. ಅದು ಲೌಕಿಕದಲ್ಲಾದ್ರೆ ಹೊಟ್ಟೆ ನೋವು ಬರಲಿ, ತಲೆನೋವು ಬರಲಿ, ಮನೇಲಿ ಪತಿ ಜೊತೆ ಜಗಳ ಆಗಲಿ, ಏನು ಬೇಕಾದಾಗಲಿ ಓಡ್ತಾಳೆ ಡ್ಯೂಟಿಗೆ. ಯಾಕೆ, ಕೆಲಸ ಮಾಡಿಲ್ಲ ಅಂತಂದ್ರೆ ಜೀವನ ನಡೆಯೋದು ಕಷ್ಟ. ಲೌಕಿಕ ಹಣ ಸಂಪಾದನೆಗೆ ಮಾತ್ರ ಅಷ್ಟು ಸೀರಿಯಸ್ನೆಸ್ ಅನ್ನ ಕೊಡ್ತೀರಿ, ಆತ್ಮಿಕ ಸಂಪಾದನೆಗೆ ಯಾಕೆ ಆ ಸೀರಿಯಸ್ನೆಸ್ ಇಲ್ಲ? जब बाप साथ है तो बाप के साथ में तो नहीं आ सकता. ಭಗವಂತ ಜೊತೆಲಿ ಇದ್ದಾರೆ ಅಂತಂದ್ರೆ ಆಗತ್ತೋ ಆಗಲ್ಲೋ, ಮಾಡ್ಬೋದು ಮಾಡಬಾರ್ದು ಹೇಳುವಂತ ನಿಮ್ಮ ಮನಸ್ಸಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಯಾಕೆ? ಭಗವಂತ ನಿಮ್ಮ ಜೊತೆಲಿದ್ರೆ ಆಗತ್ತೋ ಇಲ್ಲೋ ಅಂತ ಪ್ರಶ್ನೆ ಬರಬಾರ್ದಂತ. ಯಾಕೆ? ದೃಢ ನಿಶ್ಚಯ, ಆಮೇಲೆ ನಿಶ್ಚಯ ಬುದ್ಧಿ, ಆಮೇಲೆ ಸಂಪೂರ್ಣ ಅರಿತುಕೊಳ್ಳುವುದು ಯಾರನ್ನ? ಪರಮಾತ್ಮನ. ಹಾ, ನೋಡಿ, ನಿಮ್ಮ ಜೊತೆಗೆ ಭಗವಂತ ಇದ್ರೆ, ಇವಾಗ ಒಂದು ಮಗು ತಾಯಿಯ ಮಡಿಲಲ್ಲಿದೆ. ಮಗು ಎಲ್ಲಿದೆ? ತಾಯಿಯ ಮಡಿಲಲ್ಲಿ. ಆ ಮಗುವಿನ ಶಾರೀರಿಕ ನಿರ್ವಹಣೆ ಜವಾಬ್ದಾರಿ ಯಾರ್ದು? ತಾಯಿದು. ಏಳಿಸೋದು, ಮಲಗಿಸೋದು, ಊಟ ತಿನ್ನಿಸೋದು, ಸ್ನಾನ ಮಾಡಿಸೋದು, ಇಲ್ಲಿವರೆಗೆ ಮೈ ಮೇಲೆ ಸೊಳ್ಳೆ ಕೂತ್ರು ಕೂಡ ಅದನ್ನು ಹೊಡೆಯೋದು ಕೆಲಸ ಯಾರ್ದು? ತಾಯಿದೆ. ಅಮ್ಮಂದೆ. ಅಂದಮೇಲೆ ಭಗವಂತ ನಮ್ಮ ಜೊತೆಲಿದ್ರೆ ಎಲ್ಲ ಕರ್ಮ ಯಾರು ಮಾಡ್ತಾರೆ? ಭಗವಂತ. ಜ್ಞಾನ ಹೇಳಿ ಯಾರು ಹೇಳ್ತಾರೆ? ಬಾಬಾ, ಇಲ್ಲಪ್ಪ ನಾನು. ಯೋಗ ಯಾರು ಮಾಡಿಸ್ತಾರೆ? ಬಾಬಾ, ಬಾಬಾನ ನಾನು. ಬಾಬರೆ. ನಾನು ಇಷ್ಟು ಜನ ಜ್ಞಾನ ಕರ್ಕೊಂಡು ಬಂದಿದ್ದೆ, ಇಷ್ಟು ಜನರಿಗೆ ಮೌಂಟ್ ಅಬ್ಬು ಕರ್ಕೊಂಡು ಹೋಗಿದ್ದೇನೆ, ಇವರೇ ನನ್ನಿಂದನೇ ಇವ್ರು ಜ್ಞಾನಕ್ಕೆ ಬಂದಿರೋದು. ಸರಿನೋ ತಪ್ಪೋ? ತಪ್ಪು. ತಪ್ಪು ಅಲ್ವಾ? ಅದಕ್ಕಾಗಿ ಮಾಡ್ತಾರೆ, ಭಗವಂತ ನಿಮ್ಮ ಜೊತೆಯಲ್ಲಿ ಇದ್ದು, ನೀವು ಅವನ ಎದುರುಗಡೆ ಸಣ್ಣ ಮಗುವಾಗಿದ್ದು, ಅವರ ಮಡಿಲಲ್ಲಿ ನೀವಿದ್ದಾಗ ನಿಮ್ಗೆ ಯಾವುದೇ ರೀತಿ ಯೋಚನೆ ಚಿಂತೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ. ಯಾಕಂದ್ರೆ ಎಲ್ಲಾ ಜವಾಬ್ದಾರಿ ಯಾರ್ದು? ಭಗವಂತನ. ಜೊತೆಗೆ ಭಗವಂತನ ಹತ್ರ ಆ ಕರ್ಮವನ್ನು ಮಾಡಿಸಿದಾಗ ಆ ಕರ್ಮದ ಫಲದ ಎಷ್ಟು ಸಫಲತೆ ಬರ್ತದೆ ಅಂತಂದ್ರೆ ನೀವು ಯೋಚನೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವಾಗ ಆ ಮಗು ದಿನದಿಂದ ದಿನಕ್ಕೆ ಏನ್ ಮಾಡ್ತದೆ, ಸುಮ್ಮನೆ ಹೋಗ್ಬಿಟ್ಟು ಕುತ್ಕೊಂಡ್ಬಿಡ್ತದೆ. ನಿಂದ ಮಡಿಲೆಲ್ಲ ನಾನು ಇರ್ಬೇಕಪ್ಪ. ಒಂದು ಮಗು ತಾಯಿ ತನ್ನ ಮಡಿಲಿಂದ ಬೇರೆಯವ್ರ ಕೈಲಿ ಕೊಟ್ರೆ ಮಗು ಏನ್ ಮಾಡ್ತದೆ? ಇರಲ್ಲ. ನೋಡಿ, ನಿಮ್ಗೊಂದು ಪ್ರಶ್ನೆ ಆದ್ಮೇಲೆ, ಒಂದು ಮಗು ಇದೆ ತಿಳ್ಕೊಳ್ಳಿ, ಜನ್ಮ ಕೊಟ್ಟಂತ ತಾಯಿ ಇದ್ದಾರೆ, ಅವ್ರ ಜೊತೆಗೆ ಇನ್ನೊಬ್ರು ಯಾರೋ ಒಬ್ರು ಇರ್ತಿದ್ದಾರೆ, ಸರಿನಾ? ಮಡಿಲಲ್ಲಿ ಇದ್ದಾಗ ಅಮ್ಮ ಕೆಲವೊಂದ್ಸಲ ಮಗುಗೆ ಏಟ್ ಕೊಡ್ತಾರೋ ಕೊಡಲ್ವೋ? ಕೊಡ್ತಾರೆ.
ಬೈತಾರೋ ಬೈಯಲ್ವೋ? ಬೈತಾರೆ. ಶಿಕ್ಷಣ ಹೇಳ್ಕೊಡ್ತಾರೋ ಕೊಡಲ್ವೋ? ಹ್ಮ್. ಹಾ. ಇನ್ನೊಬ್ರು ಆ ಮಗುವನ್ನ ಎತ್ಕೊಂಡ್ರೆ ಅವ್ರು ಬೈಯೋದಿಲ್ಲ, ಹೊಡೆಯೋದಿಲ್ಲ, ಚಾಕ್ಲೇಟ್ ಕೊಡ್ತಾರೆ, ಪ್ರೀತಿ ಮಾಡ್ತಾರೆ. ಸರಿನಾ? ಏನೇ ಮಾಡಿದ್ರು ಕೂಡ ಲಾಸ್ಟಿಗೆ ಮಲ್ಕೊಳ್ಳಿಕ್ಕೆ ಮಗುಗೆ ಯಾರು ಬೇಕು? ತಾಯಿ ಅಮ್ಮ. ಅಲ್ಲ, ಬೇರೆಯವ್ರು ಪ್ರೀತಿ ಮಾಡಿದ್ರು ಕೂಡ ಬೇಕಾಗಿರೋದು ಯಾರು? ಅಮ್ಮ. ಅಮ್ಮನೇ. ಯಾಕಂದ್ರೆ ಅಮ್ಮನಿಂದ ಒಂದು ಸ್ಪೆಷಲ್ ಪ್ರೀತಿ ಸಿಕ್ಕಿರ್ತದೆ. ಕಾರಣ ಯಾವಾಗ ಸಿಕ್ಕಿರ್ತದೆ ಅಮ್ಮನಿಂದ? ಅಮ್ಮನಿಂದ ಸ್ಪೆಷಲ್ ಪ್ರೀತಿ ಆ ಮಗು ಯಾವಾಗ ಸಿಕ್ಕಿರ್ತದೆ? ಅಮ್ಮ ಮಡಿಲು. ಅಮ್ಮನ ಮಡಿಲಲ್ಲಿ ಅಮ್ಮನ ಕುಳಿತುಕೊಂಡಾಗ. ಅದರ ಮೊದಲು ಅದು ಮಧುರವಾದ ಪ್ರೀತಿ ಇರುತ್ತೆ. ಯಾವಾಗ, ಯಾವ ಸಮಯದಲ್ಲಿ? ಮಗು ಹಾಲು ಕುಡಿಯೋ. ಆ ಮಗು ಹಾಲು ಕುಡಿಯೋ. ಮಗು ಹೊಟ್ಟೆಯಲ್ಲಿ ಇದ್ದಾಗ. ತಾಯಿಯ ಗರ್ಭಧಾರಣೆ ಮಾಡಿದ ಮೇಲೆ 4 ತಿಂಗಳ ನಂತರ ಆತ್ಮ ಏನ್ ಮಾಡ್ತದೆ? ತಾಯಿಯ ಮಡಿಲಲ್ಲಿ, ಬಾಯಿಯ ಹೊಟ್ಟೆಯಲ್ಲಿ ಏನ್ ಮಾಡ್ತದೆ? ಪ್ರವೇಶ ಮಾಡುತ್ತೆ. 5 ತಿಂಗಳ ಮಗು ಯಾರ ಜೊತೆಗಿದೆ? ತಾಯಿಯ ಜೊತೆ. ಬೇರೆ ಯಾವ್ದಾರ ಜೊತೆಗಿದೆಯಾ ಅದು? ಇಲ್ಲ. ಬೇರೆ ಯಾವುದೇ ಪ್ರಪಂಚದ ಬಗ್ಗೆ ಅದಕ್ಕೆ ಗೊತ್ತಿಲ್ಲ. ಆವಾಗ ಆ ತಾಯಿ ಆ ಮಗುವಿನ ಪ್ರತಿ ಏನು ಸತ್ಯವಾದ ನನ್ನ ಮಗು ಅಂತ ಪ್ರೀತಿ ಮಾಡತ್ತೆ, ಆ ಪ್ರೀತಿ ಆ ಮಗುವಲ್ಲಿ ಸಂಸ್ಕಾರವಾಗಿರ್ತದೆ. ನನ್ನದು, ನನ್ನ ಮಗು, ನನ್ನ ಮಗು, ನನ್ನ ಮಗು ಹೇಳೋದು ಸಂಸ್ಕಾರವಾಗಿರ್ತದೆ. ಅದಕ್ಕಾಗಿ ಆ ಮಗು ಏನ್ ಮಾಡುತ್ತದೆ? ತಾಯಿಯನ್ನೇ ಇಷ್ಟ ಪಡತ್ತೆ, ಪಡತಾ ಇತ್ತು. ಮೊದಲಿನ ಕಾಲದಲ್ಲಿ, ಈಗಿನ ಕಾಲದಲ್ಲಿ ಇಲ್ಲ. ಹ್ಮ್. ಮೊದಲಿನ ಕಾಲದಲ್ಲಿ ಮಗುಗೆ ಏನೂ ಇಲ್ಲ ಅಂತಂದ್ರೆ ಏನ್ ಬೇಕಿತ್ತು? ಎಷ್ಟು ಬಾರಿಸಿದ್ರು ಕೂಡ ಮತ್ತೆ ವಾಪಸ್ ಅಮ್ಮ ಅಂತ ಓಡ್ ಬರ್ತಿತ್ತು. ಹೌದು ಅಲ್ವೋ? ಹೌದು. ಈಗ ಬರೋದಿಲ್ಲ. ಯಾಕೆ? ಯಾಕೆ ನಾಗರತ್ನಕ್ಕ? ಈಗ ಟಿವಿ ಮೊಬೈಲ್ ಬಂದಿರೋದ್ರಿಂದ ಮಗುನ ಹೊಟ್ಟೆಯಲ್ಲಿ ಇದ್ರೂ ಕೂಡ ಅದ್ರ ಕಡೆ ಗಮನ ಇರೋದಿಲ್ಲ. ಗಮನ ಇಲ್ಲ. ಇವತ್ತು ತಾಯಿಯ ಗಮನ ಹಣ ಸಂಪಾದನೆ ಮಾಡೋದು, ಅರ್ಜೆಂಟ್ ಆಫೀಸಿಗೆ ಹೋಗೋದು, ಆಫೀಸಿನ ಟೆನ್ಷನ್ನು, ಚಿಂತೆ, ಪತಿ ಜೊತೆ ಜಗಳ, ಲೆಕ್ಕಾಚಾರಗಳು, ಇದು ಇರುವಂತ ಕಾರಣದಿಂದ ಹೊಟ್ಟೆಲಿರುವಂತ ಮಗುಗೆ ಸಮಯ ಕೊಡ್ಲಿಕ್ಕೆ ತಾಯಿಗೆ ಪ್ರೀತಿ ಸಮಯ ಇಲ್ಲ. ಇಲ್ಲ. ಇನ್ನು ಮಗು ಹುಟ್ಟಿದ ತಕ್ಷಣದಲ್ಲಿ ಆ ಮಗುನ ಏನ್ ಮಾಡ್ಬೇಕು? ಯಾವುದೋ ಒಂದು ಮಹಿಳೆ ಕೈಯಲ್ಲಿ ಕೊಟ್ಬಿಟ್ಟು ಇವ್ರು ಜಾಬಿಗೆ ಹೋಗ್ಬೇಕು. ಸರಿನಾ? ಹಣ ಸಂಪಾದನೆ ಮಾಡೋದೇ ಮೂಲ ಉದ್ದೇಶ ಆಗಿದೆ ಬಿಟ್ರೆ ಆ ಮಗುಗೆ ತಾಯಿಯ ಪ್ರೀತಿ ಕೊಡಬೇಕು ಅನ್ನೋದಿಲ್ಲ. ಓಕೆ, ಮನೆಗೆ ಬಂದ್ರು ಕೂಡ ತಾಯಿಗೆ ಏನ್ ಮಾಡ್ತಾರೆ? ಚಾಕ್ಲೇಟ್ ಕೊಟ್ರು, ಮೊಬೈಲ್ ಕೊಟ್ರು, ಟಿವಿ ಆನ್ ಮಾಡ್ಕೊಂಡು ಕೂತ್ಕೊ, ನೀನು ನೋಡ್ತಾ ಕೂತ್ಕೊ. ಅವಾಗ ಆ ಮಗುಗೆ ಮೊದಲು ನೋಡಿ, ಮಗು ಹೆಚ್ಚಿನ ಸಮಯ ಯಾರ ಜೊತೆಗಿರ್ತಾ ಇತ್ತು? ತಾಯಿ ಅಮ್ಮ. ಜೊತೆ. ಇವತ್ತು ಯಾರ ಜೊತೆಗಿರ್ತಾ ಇದೆ? ಮೊಬೈಲ್ ಜೊತೆ. ಮೊಬೈಲ್ ಜೊತೆ. ಅವಾಗ ಮಗು ಏನು ಇಷ್ಟ ಆಗ್ತದೆ? ಮೊಬೈಲ್ ಎಷ್ಟು ಮಜಾ ಅಂತಂದ್ರೆ 50 ವರ್ಷದ ತಾಯಿಗೆ ಮೊಬೈಲ್ ಹೆಂಗ್ ಆಪರೇಟ್ ಮಾಡೋದು ಅಂತ ಗೊತ್ತಿಲ್ಲ. 4 ವರ್ಷದ ಮಗು ಹೇಳ್ಕೊಡ್ತದೆ ಹೆಂಗೆ ಮಾಡ್ಬೇಕು ಅಂತ. ಅಲ್ವಾ? ತನ್ನ ಸಂಪೂರ್ಣ ಸಮಯವನ್ನದು ಯಾವ್ದು ಕಡೆಗೆ ಇರ್ತದೆ? ಮೊಬೈಲ್ ಕಡೆ. ಅಂದ್ಮೇಲೆ ಆ ಮಗುವಿಗೆ ಮೊಬೈಲ್ ಇಷ್ಟ ಆಗುತ್ತೋ ಅಮ್ಮ ಇಷ್ಟ ಆಗ್ತಾರೋ? ಮೊಬೈಲ್ ಇಷ್ಟ. ಹಾಗಿದ್ರೆ ಆ ಮಗು ಹಾಗಾಗ್ಲಿ ಕಾರಣ ಯಾರು? ಅಮ್ಮ. ಅಲ್ವಾ? ನಾವೇನ್ ಹೇಳ್ತೀವಿ? ನಮ್ಮ ಮಕ್ಕಳು ನಮ್ಮ ಮಾತನ್ನು ಕೇಳೋದಿಲ್ಲ. ಯಾಕೆ ಕೇಳೋದಿಲ್ಲ? ತಪ್ಪು ಯಾರ್ದು? ಫೌಂಡೇಶನ್ ಯಾರು ತಪ್ಪು ಮಾಡಿದ್ದಾರೆ? ಬೀಜಿ ಯಾರು ತಪ್ಪು ಮಾಡಿದ್ದಾರೆ? ನಿಮ್ಗೆ ಹಣ ಸಂಪಾದನೆ ಮಾಡೋದಲ್ಲೇ ಬೀಜಿ. ನಿಮ್ಮ ಲೆಕ್ಕದಲ್ಲಿ ಏನು ಮಕ್ಕಳಿಗೆ ಕಂಪ್ಯೂಟರ್ ಕೊಡಿಸಿದ್ರಿ, ಬೈಕ್ ಕೊಡಿಸಿದ್ರಿ, ಬಿಲ್ಡಿಂಗ್ ಕೊಟ್ಟ ತಕ್ಷಣ ಅವ್ರು ಪ್ರೀತಿ ಮಾಡ್ತಾರೆ ಅಂತ ಇಲ್ಲ. ಅವರು ಜಡ ವಸ್ತುವಿನ ಜೊತೆಗೆ ಇದ್ದು 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 ಅವರು ಜಡವಾಗಿ, ನೀವು ಅವ್ರಿಗೆ ಎಷ್ಟು ಹತ್ತಿದ್ರು ಕೂಡ ಅದು ಕಣ್ಣಲ್ಲಿ ನೀರು ಬಂದು ಅವ್ರಿಗೆ ಏನ್ ಎಫೆಕ್ಟ್ ಆಗೋದೇ ಇಲ್ಲ. ಯಾಕೆ ಹೇಳಿ? ಆ ಭಾವನೆಗಳನ್ನ ನೀವು ಟ್ರಾನ್ಸ್ಫರ್ ಮಾಡಿರೋದಿಲ್ಲ. ಅಂದಮೇಲೆ ನಮ್ಮ ಜೀವನದಲ್ಲಿ ನಮ್ಮ ಸುಖ ದುಃಖಕ್ಕೆ, ನಮ್ಮ ಜೀವನದ ಬದಲಾವಣೆಗೆ ಕಾರಣ ಯಾರು ಆತ್ಮೀಯರೇ? ನಾನೇ. ಅದಕ್ಕಾಗಿ ಹೇಳ್ತಾರೆ ಮಕ್ಕಳೇ, ತಾಯಿ ಮಗುವಿನ ಪ್ರೀತಿ ಏನೂ ಅಲ್ಲ, ಪರಮಾತ್ಮನ ಮಡಿಲಲ್ಲಿ ಹೋಗಿ ನೋಡಿ ಅವನು ಎಷ್ಟು ನಿಮಗೆ ಪ್ರೀತಿ ಮಾಡ್ತಾನೆ ಅಂತ. ನಿರಾಕಾರ ಬದಲವನ ಮಡಿಲಲ್ಲಿ ಹೋಗಿ ಕುತ್ಕೊಂಡು ನೋಡಿ, ಪ್ರತಿಯೊಂದು ಹಂತದಲ್ಲೂ ಕೂಡ ಮಡಿಲಲ್ಲಿ ಇಟ್ಕೊಂಡು ಏನ್ ಮಾಡ್ತಾನೆ? ನನ್ನ ಮಗು ಯಾವುದೇ ರೀತಿ ಏನಾಗಬಾರ್ದು, ತೊಂದರೆ ಆಗ್ಬಾರ್ದು. ಬೆಳೆದ ಕಣ್ಣಿನ ರೆಪ್ಪೆ ಮೇಲೆ ಇಟ್ಕೊಂಡ್ಬಿಟ್ಟು, ಮಡಿಲಲ್ಲಿ ಇಟ್ಕೊಂಡ್ಬಿಟ್ಟು ನಾನು ನಿಮ್ಮನ್ನ ಏನ್ ಮಾಡ್ತೇನೆ? ರಕ್ಷಣೆ ಮಾಡ್ತೇನೆ ಅಲ್ವಾ? ಹಾಗೆ ಆ ಪ್ರೀತಿಯ ಅನುಭವ ಯಾರಿಗೆ ಇರತ್ತೋ ಅವ್ರು ಯಾವಾಗ್ಲೂ ತಂದೆಯ ಮಡಿಲಿಂದ ಕೆಳಗಡೆ ಇಳಿಲಿಕ್ಕೆ ಇಷ್ಟ ಪಡೋದಿಲ್ಲ.
ಆದ್ಮೇಲೆ ನಿಮ್ಗೊಂದು ಪ್ರಶ್ನೆ. ಲೌಕಿಕ ತಾಯಿ ಶರೀರಕ್ಕೆ ಜನ್ಮ ಕೊಟ್ಟಂತ ತಾಯಿ ಸ್ವಾರ್ಥಿನೋ ನಿಸ್ವಾರ್ಥಿನೋ? ನಿಸ್ವಾರ್ಥಿ. ಪಕ್ಕಾ? ಹೌದು. ಗ್ಯಾರಂಟಿ? ಹ್ಮ್. ದೊಡ್ಡವರಾದ್ಮೇಲೆ ಮೊದಲನೇ ತಿಂಗಳ ಸಂಬಳ ನನಗೆ ಕೊಡಬೇಕು, ಒಂದ್ ಸೀರೆ ತಂದು ಕೊಡ್ಬೇಕು, ಬಂಗಾರದ ನೆಕ್ಲೆಸ್ ನನ್ನ ಮಗನೋ ಮಗಳೋ ಮಾಡ್ಕೊಡ್ಬೇಕು, ನನಗೆ ಗೌರವ ಕೊಡಬೇಕು, ಸಂಬಳ ಬಂದ್ಮೇಲೆ 10,000 ರೂಪಾಯಿ ತಿಂಗಳಿಗೆ ನನಗೆ ಕೊಡ್ತಾ ಇರಬೇಕು, ನಾನು ಹೇಳಿದ ಮಾತು ಕೇಳಬೇಕು. ಇದೆಲ್ಲ ಲೌಕಿಕ ತಾಯಿಯ ಮನಸ್ಸಲ್ಲಿ ಇರುತ್ತೋ ಇಲ್ವೋ? ಇರುತ್ತೆ. ನಿಸ್ವಾರ್ಥ ಹೆಂಗಾದ್ರು? ಇಲ್ಲಿ ಸ್ವಾರ್ಥ ಆಯ್ತು. ಸ್ವಾರ್ಥ ಅಂತಾರೆ ಇನ್ನೇನು ಮತ್ತೆ. ಅದೇ ಶಿವಬಾಬನ ಹತ್ರ ನನ್ನ ಮಗು ಹಾರ ತಂದು ಹಾಕ್ಬೇಕು, ನನಗೆ ಬಂಗಾರ ಕೊಡಬೇಕು, ನನಗೆ ಆ್ಯಪಲ್ ತಂದಿಡ್ಬೇಕು. ಬಾಬಾ ಏನಾದ್ರು ಕೇಳ್ತಾರ? ಅದು ಬಾಬನಿಗೆ ಏನಾದ್ರು ಬೇಕಾ? ನಿಮ್ದು ಪರಮಾತ್ಮನಿಗೆ ಇದೇನಾದ್ರು ಬೇಕಾ? ಇಲ್ಲವಲ್ಲ. ಇಲ್ಲ. ಭಗವಂತ ಏನ್ ಹೇಳ್ತಾನಂದ್ರೆ ಶಾಂತಿ, ಸುಖ, ಸಂತೋಷ, ನೆಮ್ಮದಿ ತಗೊಂಡೋಗ ನೀನು. ನಿಂದು ನನಗೇನು ಬೇಕಾಗಿಲ್ಲ. ನಿನ್ನತ್ತಿರುವ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರನು ನನಗೆ ಬೇಕಾಗಿಲ್ಲ. ಈ ನಿನಗೆ ಹೇಳುವಂತ ಶಾಂತಿ, ಸುಖ, ಸಂತೋಷ ಅಂತ ಏನು ಕೊಡ್ತೀಯ ಹೇಳ್ತೀಯ ಅದನ್ನ ನಾನೇ ಕೊಟ್ಟಿರೋದು ನಿನಗೆ. ಅದನ್ನು ಕೂಡ ನನಗೆ ಬೇಕಾಗಿಲ್ಲ. ಇನ್ನು ಸ್ಥೂಲವಾಗಿರೋದನ್ನು ಕೊಡಲಿಕ್ಕೆ ನನಗೆ ಶರೀರನೇ ಇಲ್ಲ. ಆದ್ಮೇಲೆ ನಿಸ್ವಾರ್ಥಿ ಯಾರು? ಪರಮಾತ್ಮನು ಆತ್ಮನು? ಪರಮಾತ್ಮ. ಪರಮಾತ್ಮನಷ್ಟು ನಿಸ್ವಾರ್ಥಿ ಪ್ರಪಂಚದಲ್ಲಿ ಬೇರೆ ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ಮನುಷ್ಯಾತ್ಮರೂ ಕೂಡ ನಾನು ನಿಸ್ವಾರ್ಥಿ ಅಂದ್ರೆ ಒಪ್ಲಿಕ್ಕೆ ಸಾಧ್ಯವೇ ಇಲ್ಲ. ನಿಸ್ವಾರ್ಥಿ ಯಾರು? ಪರಮಾತ್ಮ. ಅಂದ್ರೆ ಅವನ ಪ್ರೀತಿಯನ್ನ ಅನುಭವ ಮಾಡಿದಾಗ ತಾನೇ ಗೊತ್ತಾಗ್ತದೆ ಏನು ಅಂತ ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಯಾರು ತಮ್ಮ ಮನ ಬುದ್ಧಿಯಿಂದ ಸರ್ವಸ್ವವನ್ನು ತ್ಯಾಗ ಮಾಡಿ ಆತ್ಮವಾಗಿ ನನ್ನ ಮಡಿಲಿಗೆ ಬಂದಿರ್ತಾರೋ ಅವ್ರೆಂದೂ ಕೂಡ ತೋತೋ ಅಂತ ಹೇಳೋದಿಲ್ವಂತೆ. ತೋತೋ ಅಂತಾರೆ ಆಗತ್ತೆ, ಆಗ್ಬಹುದು, ಮಾಡೋಣ, ನೋಡೋಣ ಅಂತ ಬಿಟ್ಟು ಏನ್ ಮಾಡೋದಿಲ್ಲವಂತೆ, ಎಂದೂ ಕೂಡ ಹೇಳುವುದಿಲ್ಲ. ಯಾಕಂದ್ರೆ ಪ್ರತಿಯೊಂದು ಕ್ಷಣದಲ್ಲಿ ಅವರು ಪದುಮದಷ್ಟು ಏನ್ ಮಾಡ್ತಾರೆ? ಸಂಪಾದನೆ ಮಾಡ್ತಾರೆ. ಆದರೆ ಆ ಸಂಪಾದನೆ, ಆ ಅನುಭವ ಆಗದೆ ಇರೋದಕ್ಕೆ ಕಾರಣ ಏನು? तो इस नए वर्ष में नवीनता क्या करेंगे? ಹೊಸ ವರ್ಷಕ್ಕೆ ಹೊಸತನ ಏನ್ ಮಾಡ್ತೀರಾ ಅಂತ ಕೇಳ್ತಾರೆ ಬಾಬು. ಹೊಸ ಬೇಕು ತಾನೆ? ಏನ್ ಮಾಡ್ಬೇಕು ಹೊಸ ವರ್ಷ? ಹಿಮ್ಮತ್ ಕೆ ಪಾವ್ ಕೋ ಮಜಬೂತ್ ಬನಾವ್. ಧೈರ್ಯದ ಕಾಲನ ಏನ್ ಮಾಡ್ಬೇಕು? ಗಟ್ಟಿಯಾಗಿಡ್ಬೇಕಂತೆ. ಎಲ್ಲಿ? ಯಾವ ಧೈರ್ಯದ ಕಾಲು? ಯಾವ ಧೈರ್ಯದ ಕಾಲು? ಶ್ರೀಮತದ ಕಾಲ. ಈ ವರ್ಷ ಬಾಬಾ ಹೇಳಿದಾಗೆ ನಾನು ಪರಿವರ್ತನೆ ಮಾಡಿ ತೋರಿಸ್ತೇನೆ. ನಾನು ಸದಾ ಬಾಬನ ಮಡಿಲಲ್ಲೇ ಇರ್ತೇನೆ, ಈಶ್ವರಿ ಸೇವೆಯನ್ನೇ ಮಾಡ್ತೇನೆ. ಮೊದಲ ಪ್ರಾತಿನಿಧ್ಯ, ಮೊದಲ ಪ್ರಾಮುಖ್ಯತೆ ನಾನು ಯಾರಿಗೆ ಕೊಡ್ತೇನೆ? ಬಾಬನ. ಭಗವಂತನಿಗೆ ಕೊಡ್ತೇನೆ. ಹುಡುಗಾಟಿಕೆ, ಮಾಡಲ್ಲ. ಅನ್ಡಿಸಿಪ್ಲಿನ್ಡ್ ವರ್ಕ್ ಇದನ್ನೆಲ್ಲ ನಾನು ಮಾಡೋದಿಲ್ಲ. ಟೈಮಿಗೆ ಸರಿಯಾಗಿ ಸ್ಕೂಲಿಗೆ ಹೋಗೋದು, ಬರೋದು, ಹೋಮ್ವರ್ಕ್ ಮಾಡೋದು ಇದನ್ನೆಲ್ಲ ಮಾಡ್ತೇನೆ. ಅದೇ ರೀತಿ ಇಲ್ಲೂ ಕೂಡ ಈಶ್ವರಿ ವಿಶ್ವವಿದ್ಯಾಲಯದಲ್ಲೂ ಕೂಡ ನಾನೇನ್ ಮಾಡ್ತೇನೆ? ಸಮಯದ ಅನುಸಾರ ಭಗವಂತನಿಂದ ನನಗೆ ಏನು ಡೈರೆಕ್ಷನ್ ಅನ್ನು ಕೊಡ್ತೇನೋ ಅದನ್ನು ನಾನು ಮಾಡ್ತೇನೆ ಹೇಳುವಂಥದ್ದು ಧೈರ್ಯವಾಗಿ ಮನಸ್ಸಿನ ನಿರಾಕಾರದ ಸಂಕಲ್ಪದ ಹೆಜ್ಜೆಯನ್ನೇನ್ ಮಾಡ್ಬೇಕು? ಆದ್ಮೇಲೆ ನಿಮ್ಗೆಲ್ಲರಿಗೂ ಶಾರೀರಿಕವಾಗಿ ಮದುವೆ ಆಗಿದೆಯೋ ಆಗಿಲ್ವೋ? ಹೆಚ್ಚಿನ ಜನರಿಗೆ ಒಬ್ಬಿಬ್ರು ಯಾರು ಕುಮಾರ ಇರ್ಬೋದು. ಸರಿನಾ? ನಾನು ತಿಳಿದ ಮಟ್ಟಿಗೆ ಕಾಮರುಣ್ಯಕ್ಕೆ ಒಬ್ರು ಕುಮಾರ ಇರ್ಬೇಕು, ಉಳಿದವರೆಲ್ಲ ಏನು ಮದ್ವೆ ಆದವ್ರು. ಸರಿ, ಮದ್ವೆ ಎಲ್ಲ ಆಯ್ತು ನಿಮ್ಗೆ? ಮದ್ವೆ ಎಲ್ಲಿ ಮಾಡಿದ್ರು? ಪತಿಯ ಜೊತೆಯಲ್ಲಿ. ಎಲ್ಲಿ ಮಾಡಿದ್ರು ಕೇಳಿದೆ, ಸ್ಥಳ ನಾನು ಕೇಳಿದ್ರು, ಯಾರ ಜೊತೆಗೆ ಅಂತ ಕೇಳಲಿಲ್ಲ. ಕಾಡಲ್ಲಿ ಮಾಡಿದ್ರ? ಚಂದ್ರಲೋಕದಲ್ಲಿ ಮಾಡಿದ್ರ? ಕಲ್ಯಾಣ ಮಂಟಪದಲ್ಲಿ. ಮದುವೆ ಮಾಡ್ಕೊಳ್ಬೇಕಾದ್ರೆ ನೀವು ಮನಸ್ಸಲ್ಲಿ ಏನ್ ಸಂಕಲ್ಪ ಮಾಡ್ಕೊಂಡ್ರಿ? ಬ್ರಾಹ್ಮಣರು ಏನ್ ಸಂಕಲ್ಪ ಕೊಟ್ರು ನಿಮ್ಗೆ? ಅಪ್ಪ ಅಮ್ಮ ಏನ್ ಹೇಳಿದ್ರು? ನೀವು ಮದುವೆ ಆದವ್ರು ಹೇಳಿ, ನನಗೆ ಮದುವೆ ಆಗ್ಲಿಲ್ಲ, ನಾನು ಮದುವೆ ಆಗಿದ್ದೀನಿ, ನಾನು ಸಂಕಲ್ಪ ಮಾಡ್ತಿದ್ದೆ, ನಿಮ್ಗೆ ಹೇಳ್ತಿದ್ದೆ. ನೀವು ಹೇಳಿ ಏನ್ ಮಾಡಿದ್ರಿ? ಮನೆಯವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು, ಅತ್ತೆ ಮಾವನ್ನ ಗಂಡನ್ನ ಪ್ರೀತಿಯಿಂದ, ಪ್ರೀತಿ ವಿಶ್ವಾಸ. ಸುಖ ಇಲ್ಲಿ, ದುಃಖ ಇಲ್ಲಿ, ಕಷ್ಟ ಇಲ್ಲಿ ಏನಿದ್ರು ಕೂಡ ನಾನು ಪತಿ ಮನೆಯಿಂದ ವಾಪಸ್ ಬರೋದಿಲ್ಲ. ಏನಿದು ಸಂಸಾರ ಯಾರ ಜೊತೆಗೆ? ಪತಿ. ನೀವ್ ಯಾರನ್ನ ಬಿಡ್ಬೇಕು?
ಪತಿ ಅಪ್ಪ, ಅಣ್ಣ, ತಮ್ಮ, ಚಿಕ್ಕಪ್ಪ, ಫ್ರೆಂಡ್ಸು, ಮನೆ ಎಲ್ಲವನ್ನ ಬಿಡ್ಬೇಕು. ಮತ್ತೆ ಯಾರನ್ನ ಇಟ್ಕೊಳ್ಬೇಕು? ಪತಿ ಪತಿ. ಮನೆ Okay. ಆ ಸಂಕಲ್ಪವನ್ನ ಮಾಡ್ಬಿಟ್ಟು ಪತಿ ಮನೆಗೆ ಹೋದಾಗ ಎಲ್ಲ ಸುಖ ಪರ್ವತ ಬಿದ್ದ್ಬಿಡ್ತಾ, ನಿಮ್ಮನೆ ಸಿಕ್ಬಿಡ್ತಾ? ಸಿಗಲ್ಲ. ಏನ್ ಸಿಕ್ತು? ದುಃಖನೇ. ಕಷ್ಟ ದುಃಖ. ದುಃಖ ಸಿಕ್ತಾ ಸತ್ಯರಾಜಣ್ಣವ್ರೆ? ಈ ಪತಿನ ಪತ್ನಿನ ಕೆಲವರು ಮನೆ ಅಳಿಯ ಅಂತ ಹೋಗಿರ್ತಾರೆ, ಅವರಿಗೂ ಕೂಡ ಹಂಗೆ ಆಗ್ತದೆ ಅಲ್ವಾ? ಆದ್ರೂ ಕೂಡ ನಾವೇನ್ ಮಾಡಿರ್ತೀವಿ? ಅಡ್ಜಸ್ಟ್ ಅದನ್ನೇ ಮಾಡ್ಕೊಂತೀವಿ. ಇರ್ತೀವಿ ಅಲ್ವಾ? ಆತ್ಮ ನಿಜ ಏನು ಗೊತ್ತಾ? ಪ್ರತಿಯ ಜೀವನದಲ್ಲೂ ಕೂಡ ಸುಖನೂ ಇರ್ತದೆ, ದುಃಖನೂ ಇರ್ತದೆ. ಅದು ದುಃಖವನ್ನು ದೊಡ್ಡ ಪರ್ವತ ಮಾಡ್ಬಿಡ್ತೀವಿ ನಾವು ಅಲ್ವಾ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಈ ಜೀವನದಲ್ಲಿ ಒಂದ್ಸಲ ನೀವು ಧೈರ್ಯದ ಕಾಲನ ಇಟ್ಟ ಮೇಲೆ ಮತ್ತು ವಾಪಸ್ ಕಾಲನ ಏನ್ ಮಾಡಬಾರ್ದು, ಹಿಂದೆ ತೆಗೆದು ಇಡಬಾರದು. ಯಾರ ಜೊತೆ ಮದುವೆ ಆಗ್ಬೇಕು? ಬಾಬಾನ್ ಜೊತೆ. ಅದಿನ್ನೂ ಆಗಿಲ್ಲ ಅಂತ ಅರ್ಥ. ಆಲ್ರೆಡಿ ಆಗಿದ್ದೀರೋ ಆಗ್ಬೇಕಾಗಿದ್ಯೋ? ಆಗಿದೀವಿ. ಆಗಿದ್ವಿ ಮೇಡಮ್. ಆಲ್ರೆಡಿ ಸಂಸಾರ ಮಾಡ್ತಾ ಇದೀವಿ ಅವನ ಜೊತೆಗೆ, ಹೌದು. ಅದು ತಾನೆ? ಅದಕ್ಕಾಗಿ ಏನೋ ಒಂದು ತೊಂದರೆ ಬಂತು ಅಂತ ಬಿಟ್ಟು ವಾಪಸ್ ಬರುವಂತ ಸಂಕಲ್ಪನು ನಿಮ್ಮ ಮನಸ್ಸಿನಲ್ಲಿ ಬರಬಾರ್ದು. ಬರಕೂಡದು. ಏನೇ ಸಂಕಷ್ಟ ಬಂದು ಕೂಡ ದೂರ ಮಾಡ್ಲಿಕ್ಕೆ ಯಾರಿದ್ದಾರೆ? ಬಾಬಾ ನನ್ನವರಿದ್ದಾರೆ ಹೇಳುವಂತ ಧೈರ್ಯ, ಸ್ಥೈರ್ಯ, ನಂಬಿಕೆ, ವಿಶ್ವಾಸ ಯಾವ್ದ್ರ ಆಧಾರದಲ್ಲಿ? ಈ ಮೊದಲು ನನ್ನ ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ನಾನು ಭಗವಂತನಿಗೆ ಮೊರೆ ಹೋದಾಗ ಭಗವಂತ ನನ್ನನ್ನು ಹೀಗೆ ಅದರಿಂದ ಹೊರಗಡೆ ತಂದಿದ್ದಾರೆ. ಅದರ ಆಧಾರದ ಮೇಲೆ ಮುಂದೇನೂ ಕೂಡ ಭಗವಂತನ ಕೈ ಹಿಡಿದು ಏನ್ ಮಾಡ್ತಾರೆ? ರಕ್ಷಣೆ ಈಚೆ ನಡೆಸ್ತಾರೆ, ಮಡಿಲಲ್ಲೇ ಇಟ್ಕೊಳ್ತಾರೆ. ಇನ್ನೂ ಏನ್ ಮಾಡ್ತಾರೆ? ಒಳಗಡೆ ಇಟ್ಕೊಳ್ತಾರೆ, ಮಕ್ಕಳಿಗೆ ತೊಂದರೆ ಆಗ್ಬಾರ್ದು ಅಂತ. ಓಕೆ, ಬಾಬಾ ನಮ್ಮನ್ನೆಲ್ಲಿ ಇಟ್ಕೊಳ್ಳಿಕ್ಕೆ ಇಷ್ಟಪಡ್ತಿದ್ದಾರೆ? ಉದಾಹರಣೆಗೆ ಭಗವಂತ ಸ್ಥೂಲವಾದ ತಾಯಿ ಎಂದು ತಿಳ್ಕೊಳ್ಳಿ, ನೀವು ಸ್ಥೂಲವಾದ ಮಗು. ಬಾಬಾ ನಿಮ್ಮನ್ನೆಲ್ಲಿ ಇಟ್ಕೊಳ್ಳಿಕ್ಕೆ ಇಷ್ಟಪಡ್ತಿದ್ದಾರೆ ಸಮಯದ ಅನುಸಾರ? ಹೃದಯ. ಆ ಮಡಿಲಲ್ಲಿ. ನೀವೆಲ್ಲ ಮಡಿಲಲ್ಲಿ ಕೂತ್ಕೊಳ್ಳಿಕ್ಕೆ ರೆಡಿ ಇದೀರಿ ತಾನೆ? ಹೌದು ಓಕೆ, ಓಕೆ. ನಾನ್ ರೆಡಿ ಇಲ್ಲ. ನಾನು ಮಡಿಲಲ್ಲಿ ಕೂತ್ಕೊಳ್ಳಿಕ್ಕೆ ರೆಡಿ ಇಲ್ಲ. ನಗರತ್ನ ಕೇಳ್ತಾರೆ, ಮತ್ತೆ ಎಲ್ಲಿ ಕೂತ್ಕೊಳ್ತೀರಿ? ಎಲ್ಲಿ ಕೂತ್ಕೊಳ್ತೇನೆ ಹೇಳಿ? ಹೃದಯದಲ್ಲಿ. ಹೊಟ್ಟೆಯಲ್ಲಿ ಕೂತ್ಕೊಳ್ತಾನೆ. ಎಲ್ಲಿ ಕೂತ್ಕೊಳ್ತಾನೆ? ಹೊಟ್ಟೆ ಒಳಗಡೆ ಹೋಗ್ಬಿಟ್ಟು. ಯಾಕಂದ್ರೆ ಹೃದಯದಲ್ಲಿ ಕೂತ್ಕೊಂಡು ಸ್ವಲ್ಪ ತಲೆ ಆ ಕಡೆ ಮಾಡಿದಾಗ ಹೊರಗಡೆ ಪ್ರಪಂಚ ಕಾಣ್ತದೆ. ಕಾಣತ್ತೋ ಕಾಣಲ್ವೋ? ಕಾಣುತ್ತೆ. ಹೃದಯದಲ್ಲಿ ಇದನ್ನು ಕೂಡ ಮೊಬೈಲ್ ಆಪರೇಟ್ ಮಾಡ್ಬೇಕಾಗ್ತದೆ, ಟಿವಿ ನೋಡ್ಬೇಕಾಗ್ತದೆ ಅಲ್ವಾ? ಇಲ್ಲ ಅಮ್ಮ ಟಿವಿ ನೋಡ್ಬೇಕಾದ್ರೂ ನಾನು ನೋಡ್ಬೇಕಾಗ್ತದೆ, ಹೌದಾ? ಅವ್ರು ಮೊಬೈಲ್ ಆಪರೇಟ್ ಮಾಡ್ಬೇಕಾದ್ರೆ ನಾನು ಮಾಡ್ಬೇಕಾಗ್ತದೆ. ನಾನು ಹೊಟ್ಟೆಯಲ್ಲಿ ಇದ್ರೆ ಏನೂ ಇಲ್ಲ ಅಮ್ಮ ಏನ್ ಮಾಡ್ತಾ ಅದೇ ಸಂಸ್ಕಾರ ನನಗೆ ಬರ್ತದೆ ತಾನೆ? ನಾನು ಹೊಟ್ಟೆಯಲ್ಲಿದ್ದಾಗ ನಾನು ಯಾರ ಜೊತೆ ಜೋಡಣೆ ಆಗಿದ್ದೇನೆ? ತಾಯಿ ಅಮ್ಮಂದು. ಜೊತೆ. ಅಮ್ಮನ ಜೊತೆಗೆ. ಅವಾಗ ಅಮ್ಮ ಏನ್ ಮಾಡ್ತಾ ಅದೇ ಸಂಸ್ಕಾರ ಡೈರೆಕ್ಟ್ ಆಗಿ ನನಗೆ ಏನಾಗ್ತದೆ? ಬರ್ತಾ ಇರ್ತದೆ. ಓಕೆ, ನನ್ನಮ್ಮ ಏನ್ ಮಾಡ್ತಿರ್ತಾರೆ ಯಾವಾಗ್ಲೂ? ವಿಶ್ವ ಕಲ್ಯಾಣ. ಅವಾಗ ನನಗೂ ಏನ್ ಸಂಸ್ಕಾರ ಬರ್ತದೆ? ಅದೇ ಅದು ಬಿಟ್ಟು ಬೇರೆ ಯಾವ್ದು ಇಲ್ವಲ್ಲ. ಹೌದು. ಈಗ ಹೇಳಿ, ಎಲ್ಲಿ ಇರ್ತೀರಿ? ಹೊಟ್ಟೆ ಒಳಗಡೆ. ಅರ್ಥ ಆಯ್ತಾ? ಆ ಹೊಟ್ಟೆ ಒಳಗಡೆ ಇದ್ದಾಗ ಏನಾಗ ಸಂಪೂರ್ಣವಾಗಿ ಆ ಸುಖದ ಅನುಭವ ನಾವು, ಪಡ್ಕೊತೀವಿ. ಯಾಕಂದ್ರೆ ತಾಯಿ ಮತ್ತು ಮಗುವಿನ ಸಂಬಂಧ ಆರಂಭ ಆಗಿದೆ ಎಲ್ಲಿಂದ? ಹೊಟ್ಟೆಯಿಂದ. ಹೊಟ್ಟೆಯಿಂದ ತಾನೇ ಆರಂಭ ಆಗಿದ್ದು, ಅಲ್ಲಿಂದ ತಾನೇ ಆರಂಭ ಆಗಿದ್ದು ಅಲ್ವಾ? ಹಾಗೆ ಅದಕ್ಕೆ ಹೊಟ್ಟೆಯಲ್ಲಿ ಅಂತಂದೇನು? ಪರಮಧಾಮದಲ್ಲಿ ಬಾಬಾ ಜೊತೆಗೆ ಇರುವಂಥದ್ದು. ಓಕೆ, ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈ ಹೊಸದನ್ನ ನವೀನತೆ ಏನ್ ತರ್ತೀರಿ? ऐसी हिम्मत का पाव मजबूत बनाओ जो माया खुद हिल जाए लेकिन पाव नहीं हिले. ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕು ಅಂದ್ರೆ ಮಾಯೆ ಅಲ್ಲಾಡ್ಬೇಕೆ ಹೊರತು ನೀವೇನಾಗ್ಬಾರ್ದು? ಅಲ್ಲಾಡಬಾರ್ದು. ಅದಕ್ಕಾಗಿ ಅಂಗದನ ಉದಾಹರಣೆಯನ್ನು ಕೊಟ್ಟಿದ್ದಾರಲ್ವಾ? ರಾವಣನ ಎದುರುಗಡೆ ಹೋಗ್ಬಿಟ್ಟು ರಾವಣ ಸಿಂಹಾಸನದಲ್ಲಿ ಇದ್ದಾನೆ ಅಂತ ಬಿಟ್ಟು ಅವನು ಮೇಲ್ ಮಾಡಿದಂತೆ ಬಾಲವನ್ನ ಮೇಲ್ ಮಾಡಿ ಕೂತ್ಕೊಂಡಿದಂತೆ. ರಾವಣ ಸಮಸ್ತ ಸೇನೆ ಬಂದು ಕೂಡ ಅವನ ಕೂದಲನ್ನು ಕೂಡ ಏನ್ ಮಾಡ್ಲಿಕ್ಕಾಗಿಲ್ಲ? ಮಾಡ್ಲಿಕ್ಕಾಗಿಲ್ಲ. ಅಂದ್ರೆ ಲೌಕಿಕದವರು ಲೋಭ, ಮೋಹ, ಆಸ್ತಿ ಕೊಡ್ತೇನೆ, ಹಣ ಕೊಡ್ತೇನೆ, ಹೆಸರು ಕೊಡ್ತೇನೆ, ಕೀರ್ತಿ ಕೊಡ್ತೇನೆ. ಕೆಲವೊಂದ್ಸಲ ಮಾಯ ಏನ್ ಮಾಡ್ತಾರೆ ಗೊತ್ತಾ? ರಾಯಲ್ ರೂಪದಲ್ಲಿ ಬರ್ತದೆ. ಯಾವ ರೂಪದಲ್ಲಿ ಬರ್ತದೆ? ರಾಯಲ್ ರೂಪ. ರಾಯಲ್ ರೂಪದ ಮಾಯೆ ಅಂತಂದ್ರೇನು? ಹಣ. ತುಂಬಾ ಆಕರ್ಷಣೆಯಲ್ಲಿ ಬರೋದು. ಅಂದ್ರೆ ಅದರಲ್ಲಿ ನಿಮ್ಗೆ ತೊಂದರೆ ಆಗುದಿಲ್ಲ, ನಷ್ಟ ಆಗುದಿಲ್ಲ, ನೋವಾಗುದಿಲ್ಲ, ಲಾಭ ಆಗ್ತಾ ಇರ್ತದೆ. ಬಂಗಾರನೂ ಬಂತು, ಬಿಲ್ಡಿಂಗು ಬಂತು, ಹಣದ ಸಂಪಾದನೆ ಆಯ್ತು. ಈಗ ಅದರಲ್ಲಿ ಹೋಗ್ತಾ 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 ನಿಧಾನಕ್ಕೆ ಏನಾಗ್ತದೆ? ಭಗವಂತನಿಗೆ ಕೊಡುವಂತ ಸಮಯ ಕಡಿಮೆ ಆಗುತ್ತೆ.
ಕಡಿಮೆ ಮಾಡ್ತಾ ಹೋಗ್ತೀವಿ. ಆಧ್ಯಾತ್ಮಿಕವಾದಂತ ಆಂತರಿಕವಾದಂತ ಖುಷಿ ಕಡಿಮೆ ಆಗ್ತಾ ಹೋಗ್ತದೆ. ಅವಾಗ ಏನ್ ಮಾಡ್ತೀವಿ, ಭಗವಂತನಿಗೆ ಸಮಯ ಕೊಡೋ ಬದಲು ಆ ಸ್ಥೂಲವಾದಂತ ಯಾರು ಪ್ರೀತಿಯನ್ನ ಕೊಡ್ತಾ ಇದ್ದಾರೋ ಶರೀರಧಾರಿಗಳು, ಪತಿಗಳ ಕಡೆಗೆ, ಪತ್ನಿಯ ಕಡೆಗೆ, ಮಕ್ಕಳ ಕಡೆಗೆ, ಮೊಮ್ಮಕ್ಕಳ ಕಡೆಗೆ, ವಸ್ತುವಿನ ಕಡೆಗೆ, ವಿಷಯದ ಕಡೆಗೆ, ಇಂದ್ರಿಯ ಸುಖದ ಕಡೆಗೆ ಏನ್ ಮಾಡ್ತಾ ಹೋಗ್ತೀವಿ, ಕೊಡ್ತಾ ಹೋಗ್ತೀವಿ. ಅವಾಗ ಬುದ್ಧಿವಂತರಾಗ್ತೀವೋ ಬುದ್ಧುಗಳಾಗ್ತೀವೋ? ಬುದ್ಧುಗಳು. ಅದಕ್ಕಾಗಿ ಮಾಯೆಯನ್ನು ನಾವೇನ್ ಮಾಡ್ಬೇಕಾಗ್ತದೆ ದೂರ ಮಾಡ್ಕೋಬೇಕು. ಅಲ್ವಾ? ಸೀತೆ ಮೋಸ ಹೋಗಿದ್ದೆಲ್ಲಿ? ಮಾಯೆ ಜಿಂಕೆಗೆ. ಬಂಗಾರದ ಜಿಂಕೆಗೆ ತಾನೆ, ಬಂಗಾರದ ಜಿಂಕೆಗೆ ತಾನೇ ಮೋಸ ಹೋಗಿದೆ. ಹಾಗೆ ನಾವು ಕೂಡ ಏನಾಗಬಾರ್ದು, ಆ ಮಾಯೆಗೆ ವಶೀಭೂತರಾದಾಗ ಆ ಬೇಕು ಹೇಳುವಂತ ಸಣ್ಣ ಸಮಯದ ಆ ಇಚ್ಛೆಯಿಂದ ಏನ್ ಮಾಡ್ತು, ಸೀತೆ ತುಂಬಾ ಸಮಯದವರೆಗೆ ರಾಮನನ್ನ ಮತ್ತು ಲಕ್ಷ್ಮಣನನ್ನ ಇಬ್ಬರನ್ನೂ ಕೂಡ ಏನ್ ಮಾಡ್ಬೇಕಾಯ್ತು, ಕಳ್ಕೊಳ್ಬೇಕಾಯ್ತು. ಹಾಗೆ ನಮ್ಮ ಲೌಕಿಕ ಜೀವನದಲ್ಲೂ ಕೂಡ ಅವರೇ ಏನು ಬಾಬನ್ ಮಗು ಆಗಿದ್ದಲ್ಲ, ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕು. ಬಿಲ್ಡಿಂಗ್ ಕಟ್ಟಲಿಕ್ಕೆ ಎಷ್ಟು ಸಮಯ, ಸಂಕಲ್ಪ, ಆರಾಮಾಗಿ ಬಿಲ್ಡಿಂಗ್ ಕಟ್ಬೋದಾ ಇವತ್ತು? ಓಕೆ, ಅವಶ್ಯಕತೆ ಇದ್ರೆ ಬಾಬನ್ ಸೆಂಟರ್ ಕಟ್ಟಬೇಕು, ದೆನ್ ಓಕೆ. ಆದ್ರೆ ನಮ್ಗಿರ್ಲಿಕ್ಕಂತೂ ದೊಡ್ಡ ಮನೆ ಕಟ್ಕೊಂಡು ಇದ್ರೆ ಏನಾಗ್ತದೆ, ಸಮಯ, ಸಂಕಲ್ಪ, ಹಣ ಇಲ್ಲ, ಅದ್ರಲ್ಲಿ ಏನಾಗ್ತಾ ಇರ್ತದೆ, ಇಷ್ಟ ಆಗ್ತಾ ಇರ್ತದೆ. ಅದಕ್ಕಾಗಿ ಇಂದ್ರಿಯ ಸುಖದ ಕಡೆ ಗಮನ ಕೊಡ್ತಾ ಇದ್ದೀರು, ಅತೀಂದ್ರಿಯ ಸುಖದ ಕಡೆಗೆ ಗಮನ ಕೊಡ್ತಾ ಇದ್ದೀರು. ಅತೀಂದ್ರಿಯ ಸುಖವನ್ನು ಕೂಡ ಸ್ವ ಅನುಭವಕ್ಕೋಸ್ಕರ ಗಮನ ಕೊಡ್ತಿದ್ರು, ಬೇರೆಯವ್ರಿಗೆ ಎಲ್ಲರಿಗೂ ಅನುಭವ ಮಾಡಿಸೋದ ಕಡೆಗೆ ಗಮನ ಕೊಡ್ತಿದ್ರು ಅಂತ ನಿಮ್ಮ ನೀವೇನ್ ಮಾಡ್ಕೊಳ್ಬೇಕು, ಲೆಕ್ಕ ಮಾಡ್ಕೊಳ್ಳಿ ಅಲ್ವಾ? ಅದಕ್ಕಾಗಿ ಯಾವುದೇ ರೂಪದಲ್ಲಿ ಮಾಯೆ, ರಾಯಲ್ ರೂಪದಲ್ಲಿ ಆಗ್ಲಿ, ದುಃಖದ ರೂಪದಲ್ಲಿ ಆಗ್ಲಿ, ಯಾವುದೇ ರೀತಿಯಲ್ಲಿ ಬಂದರೂ ಕೂಡ ನೀವೇನ್ ಮಾಡಬಾರ್ದು, ಹೆದರಬಾರ್ದು. ಭಗವಂತನ ಕೈಯನ್ನ ಬಿಡಬಾರ್ದು. ಸದಾ ಬಾಬನ ಮಡಿಲಲ್ಲಿ ಕುತ್ಕೊಂಡಿರ್ಬೇಕು. तो नए वर्ष में नवीनता करेंगे या जैसे कभी हिलते कभी मजबूत रहते, ऐसे तो नहीं करेंगे ना. ಹೊಸ ವರ್ಷದ ನವೀನತೆ ಏನಾದ್ರು ಮಾಡ್ತೀರಾ, ಅಥವಾ ಈ ವರ್ಷದಲ್ಲಿ ಹಿಂದಿನ ವರ್ಷಗಳಲ್ಲಿ ಮಾಡ್ದಂಗ ಕೆಲವೊಂದ್ಸಲ ಖುಷಿ ಆಗ್ಬಿಡೋದು. ಯಾವಾಗ ಯಾವಾಗ ಬಟ್ಟಿ ಹೋಗಿರ್ತೀವಿ, ಅಣ್ಣವ್ರೇ ಎಷ್ಟು ಚೆನ್ನಾಗ್ ಅನುಭವ ಆಯ್ತು ಗೊತ್ತಾ, ಇಲ್ಲಿವರೆಗೆ ಅನುಭವ ಎಂದೂ ಆಗಿಲ್ಲ ಅಂತ ಬಟ್ಟಿಗೆ ಹೋದಾಗ ಚೆನ್ನಾಗಿ ಅನುಭವ ಮಾಡೋದು. ಮನೆಗೆ ಬಂದ ತಕ್ಷಣ ಸೀದಾ ಪರ್ವತದಿಂದ ಕೆಳಗೆ ಡವಕ್ ಅಂತ ಬಿದ್ದೋಗ್ಬಿಡೋದು ಅಲ್ವಾ? ಅವಾಗ ಏನಾಗ್ತದೆ, ಒಂದಿನ ಕಬಿ ಖುಷಿ ಕಬಿ ಗಮ್, ಕೆಲವೊಂದ್ಸಲ ಖುಷಿ ಆಗಿರುತ್ತೆ, ಕೆಲವೊಂದ್ಸಲ ಏನಾಗ್ಬಿಡ್ತದೆ, ದುಃಖದಲ್ಲಿ ಬಂದ್ಬಿಡ್ತೀವಿ. ಈ ರೀತಿ ಯಾವಾಗ್ಲೂ ಆಗಲ್ಲ ತಾನೇ. ಆಪ್ ಸಭಿ ಕಾ ಕರ್ತವ್ಯ ಆಕ್ಯುಪೇಷನ್ ಕ್ಯಾ ಹೇಳ್ತಾರೆ, ನಿಮ್ಮೆಲ್ಲರ ಕರ್ತವ್ಯ, ನಿಮ್ಮ ಉದ್ಯೋಗ ಯಾವುದು? ವಿಶ್ವ ಕಲ್ಯಾಣ. ವಿಶ್ವ ಕಲ್ಯಾಣ. ಅದೇ ಬಾಬಾರ ಹತ್ರ ಹೋದಾಗ ಕೇಳೋದು ಯಾವ್ದನ್ನ? ಆಸ್ತಿ ಕೊಡು, ಮನೆ ಕೊಡು, ಒಡವೆ ಕೊಡು, ಆಸ್ತಿ ಕೊಡು. ಶರೀರದ ಕಲ್ಯಾಣ, ಶರೀರದ ಹಾರೆಗಳ ಕಲ್ಯಾಣ ಅಲ್ವಾ? ಅದು ಕೇಳ್ಬೇಕಾಗಿರೋದು ಯಾವುದು? ಆತ್ಮದ ಕಲ್ಯಾಣ ಅಲ್ವಾ? ಅಂದ್ಮೇಲೆ ನಿಮ್ಗೆ ಏನು ಡ್ಯೂಟಿ ಕೊಟ್ಟಿದಾರೋ ಅದನ್ನೇ ತಾನೇ ನಿರ್ವಹಣೆ ಮಾಡ್ಬೇಕು. ಆದ್ರೆ ನಾವು ಆ ಡ್ಯೂಟಿಯನ್ನ, ಕರ್ತವ್ಯವನ್ನ ಏನ್ ಮಾಡ್ಬಿಡ್ತೀವಿ, ಮರ್ತು ಬಿಡ್ತೀವಿ. ಅದಕ್ಕಾಗಿ ನಿರೀಕ್ಷಿತ ಫಲ ಹೇಳುದು ನಮ್ಗೇನಾಗೋದಿಲ್ಲ, ಸಿಗೋದಿಲ್ಲ. ಅಪ್ನಿಗೂ ಕ್ಯಾ ಕಹಲಾತೆ ಹೋ ಯಾದ್ ಕರೋ. ನಿಮ್ಮ ನೀವೇನಂತ ಹೇಳ್ಕೊಳ್ತೀರಿ? ಹೇಳ್ತಾರೆ, ನೀವು ನನ್ನ ಕಂಪ್ನಿಗೆ ಜಾಯಿನ್ ಆದಾಗ ನಿಮ್ಗೆ ಯಾವ ಡ್ಯೂಟಿಗೆ ಸರ್ಟಿಫಿಕೇಟ್, ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟಿರೋದು? ಯಾವ್ದೋ ಕೊಟ್ಟಿರೋದು? ವಿಶ್ವ ಪರಿವರ್ತಕ್ ತಾನೆ. ವಿಶ್ವ ಕಲ್ಯಾಣಿ, ವಿಶ್ವ ಪರಿವರ್ತಕ್. ವಿಶ್ವದ ಕಲ್ಯಾಣ ಮಾಡ್ಬೇಕು, ವಿಶ್ವದ ಪರಿವರ್ತನೆ ಮಾಡ್ಬೇಕು. ಯಾವ್ದ್ರಿಂದ? ಶ್ರೀಮತದ ಆಧಾರದಿಂದ. ವಿಶ್ವ ಪರಿವರ್ತನೆ ಆಗೋದು ಯಾವುದರಿಂದ? ಶ್ರೀಮತ ಅಂದ್ರೆ ನಿಮ್ಗೆ ಕೊಡುವಂತ ವಿಧಿವಿಧಾನ. ಅದು ವಿಶ್ವ ಪರಿವರ್ತನೆ ಹೆಂಗಾಗ್ತದೆ? ಈಗ ನಿಮ್ ಮನೆಗೆ ಯೋಗೇಶನ್ನ ಬರ್ತಾರೆ, ಹೊಟ್ಟೆ ಹಸುವಿಂದ ಬರ್ತಾರೆ, ಅವ್ರು ಹಸು ಹೆಂಗ್ ದೂರ ಆಗ್ತದೆ? ನಾವು ಊಟ ಊಟ ತಿಂಡಿ ಕೊಡ್ಬೇಕಲ್ವಾ? ಪೇಷಂಟ್ ಡಾಕ್ಟರ್ ಹತ್ರ ಯಾಕೆ ಹೋಗ್ತಾರೆ? ಕಾಯಿಲೆ ಇದೆ ಅಂತ ಹೋಗ್ತಾರೆ. ಡಾಕ್ಟರ್ ಏನ್ ಮಾಡ್ತಾರೆ? ಟ್ರೀಟ್ಮೆಂಟ್ ಕೊಡ್ತಾರೆ, ಮಾತ್ರೆ ಕೊಡ್ತಾರೆ, ಇಂಜೆಕ್ಷನ್ ಕೊಡ್ತಾರೆ, ಟಾನಿಕ್ ಕೊಡ್ತಾರೆ ಅಲ್ವಾ? ಅವಾಗ ಅದನ್ನ ತಗೊಂಡಾಗ ಏನಾಗ್ತದೆ, ಅವ್ರ ಕಾಯಿಲೆ ಗುಣ. ಹಾಗಿದ್ರೆ ವಿಶ್ವದ ಕಲ್ಯಾಣ, ವಿಶ್ವದ ಪರಿವರ್ತನೆ ಹೆಂಗಾಗ್ತದೆ? ನಮ್ಮಲ್ಲಿ ಪರಿವರ್ತನೆ ಆದ್ರೆ ನಿಮ್ಮ ಪರಿವರ್ತನೆ ಆದ್ರೆ ವಿಶ್ವದ ಪರಿವರ್ತನೆ ಹೆಂಗಾಗ್ಬಿಡ್ತದೆ? ಪರಮಾತ್ಮನ ಶಕ್ತಿ, ಪರಮಾತ್ಮನ ಶಕ್ತಿ
ವಿಶ್ವದ ಪ್ರತಿಯೊಂದು ಕಣ 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 ಕಣದಲ್ಲಿ ಏನಾಗ್ಬೇಕು? ಹೋಗ್ಬೇಕು. ಹೋಗ್ಬಿಟ್ಟು ತಲುಪೆ ಪರಿವರ್ತನೆ ಯಾರ ಮೂಲಕ? ನಮ್ಮ ಮೂಲಕ. ಅದನ್ನ ನಿಮ್ಮ ಮೂಲಕ ಅಲ್ವಾ? ಬಾವಿಯಲ್ಲಿರುವಂತ ನೀರು ಯೋಗೇಶ್ ಅಣ್ಣನಿಗೆ ಬಾಯಾರಿಕೆ ಆಗಿದೆ. ಈಗ ನೀರು ಕೇಳ್ತಾ ಇದ್ದಾರೆ. ಅವಾಗ ನೀರ್ ಹೆಂಗ್ ಕೊಡ್ಬೇಕು? ಬಾವಿಯಲ್ಲಿ ನೀರು ಅಣ್ಣವ್ರೆ ಬಾವಿ ಇದು ಕುಡೀರಿ ಅಂತ ಹೇಳಲಿಕ್ಕೆ ಆಗತ್ತಾ? ಇಲ್ಲ ಮತ್ತೆ ತುಂಬಿಸಿ ಮನೇಲಿ ಇಟ್ಕೊಂಡಿರ್ತೀವಿ. ಹೆಂಗ್ ಕೊಡ್ಬೇಕು? ಒಂದ್ ತುಂಬಿಸಿ ಪಾತ್ರೆ ಮನೇಲಿ ಇಟ್ಕೊಂಡಿರ್ತೀವಿ. ಗ್ಲಾಸ್ ಅಲ್ಲಿ ಕೊಡ್ಬೇಕು, ಹೌದಾ? ಗ್ಲಾಸ್ ಫುಲ್ ಗಲೀಜಾಗಿದೆ. ಏನಾಗಿದೆ? ಗಲೀಜು ಗಲೀಜಾಗಿದೆ. ನೀರ್ ಹೆಂಗಿದೆ? ಸ್ವಚ್ಛವಾಗಿದೆ. clean ಆಗಿ ನೀರು ಕ್ಲೀನ್ ಆಗಿದೆ, ಗ್ಲಾಸ್ ಏನಾಗಿದೆ? ಗಲೀಜಾಗಿದೆ. ಓಕೆ, ಆ ಬಾವಿಯಲ್ಲಿರುವಂತ ನೀರನ್ನ ಗಲೀಜಾಗಿರುವಂತ ಗ್ಲಾಸ್ ಅಲ್ಲಿ ಹಾಕ್ಬಿಟ್ಟು ಯೋಗೇಶ್ ಅಣ್ಣವ್ರಿಗೆ ತಂದು ಕೊಟ್ಟಾಗ ಗ್ಲಾಸ್ ಮುಟ್ಟಿದ ತಕ್ಷಣ ಯೋಗೇಶ್ ಅಣ್ಣಿಗೆ ಹೆಂಗ್ ಅನ್ಸುತ್ತೆ? ಆ ನೀರನ್ನ ಕುಡಿದಾಗ ಯೋಗೇಶ್ ಅಣ್ಣಿಗೆ ಏನಾಗ್ತದೆ? ಆರೋಗ್ಯ ಚೆನ್ನಾಗಿರ್ತದೋ ಆರೋಗ್ಯ ಹಾಳಾಗತ್ತೋ? ಹಾಳಾಗಿ ಹಾಳಾಗಿ ಅವಾಗ ನೆಕ್ಸ್ಟ್ ಟೈಮ್ ನಿಮ್ಮ ಮನೆಗೆ ನೀರು ಕುಡಿಲಿಕ್ಕೆ ಬರ್ತಾರೋ ಬರಲ್ವೋ? ಬರಲ್ಲ. ಆದ್ಮೇಲೆ ಶುದ್ಧವಾದ ನೀರು ತಲುಪಿಸ್ಬೇಕು ಅಥವಾ ಗಲೀಜಾಗಿರೋ ನೀರು ತಲುಪಿಸ್ಬೇಕು? ಶುದ್ಧವಾಗಿ ಅವಾಗ ನೀರು ಹಾಕೋ ಮೊದಲು ಆ ಗ್ಲಾಸ್ ಅನ್ನ ಏನ್ ಮಾಡ್ಬೇಕು? ಕ್ಲೀನ್ ಮಾಡಿ. ಸ್ವಚ್ಛ ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ ಸ್ವಪರಿವರ್ತನೆ ಅಂತಂದ್ರೇನು? ನಾನು ಭಗವಂತನ ಶಕ್ತಿ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಇರುವಂತ ಒಂದು ಸಾಧನ ಅಷ್ಟೇ. ನನ್ನಿಂದ ವಿಶ್ವ ಪರಿವರ್ತನೆ ಆಗಲ್ಲ. ಆಗೋದಿಲ್ಲ. ಗ್ಲಾಸ್ ಹೇಳುದು ಸಾಧನ ಅಷ್ಟೇನೆ ಹೊರತು ಗ್ಲಾಸ್ ನೀರು ಅಲ್ಲ. ಗ್ಲಾಸ್ ಒಂದು ಹಿಡ್ಕೊಳ್ಳಿಕ್ಕೆ ಒಂದು ಸಾಧನ, ಕುಡಿಲಿಕ್ಕೆ ಒಂದು ಸಾಧನ. ಆದ್ರೆ ನನ್ನ ಬಾಯಾರಿಕೆ ಕಡಿಮೆ ಆಗಿದ್ದು ಗ್ಲಾಸ್ ಇಂದಾನೋ ಒಳಗಡೆಗಿರೋ ನೀರಿಂದಾನೋ? ನೀರಿಂದ ಹಾಗಿದ್ದು ನಾನು ಯಾರು? ಸಾಧನೆ. ಆತ್ಮ ಭಗವಂತನ ಶಕ್ತಿಯನ್ನ ವಿಶ್ವಕ್ಕೆ ಪ್ರಸರಣ ಮಾಡ್ಲಿಕ್ಕೆ ಒಂದು ಸಾಧನ. ಓಕೆ, ಬಲ್ಬು ಬೆಳಕನ್ನು ಕೊಡತ್ತೋ ಕೊಡಲ್ವೋ? ಕೊಡುತ್ತೆ. ಬಲ್ಬು ಬೆಳಕು ಕೊಡತ್ತೋ ಕೊಡಲ್ವೋ? ಕೊಡುತ್ತೆ. ಕೊಡುತ್ತೆ. ಬಲ್ಬ್ ಬೆಳಕನ್ನ ಕೊಡೋದಿಲ್ಲ, ಕೊಡೋದು ಕರೆಂಟ್. ಬಲ್ಬ್ ಏನು? ಸಾಧನೆ. ಸಾಧನ ಅಷ್ಟೇನೆ. ಪಾತ್ರೆ ಸಾಂಬಾರಿಗೆ ಬಿಸಿ ಕೊಡತ್ತೋ ಕೊಡಲ್ವೋ? ಕೊಡೋದು. ಕೊಡ್ತೈತೆ. ಸಾಧನ. ಬೆಂಕಿ. ಆ ಬೆಂಕಿ ಕೊಡೋದು, ಬೆಂಕಿ ಕೊಡೋದು. ಪಾತ್ರೆ ಏನು? ಸಾಧನ. 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 ಹಾಗೆ ವಿಶ್ವ ಕಲ್ಯಾಣಕ್ಕೆ ನೀವು ಯಾರು? ಸಾಧನ. ಯಾರ ಕೈಯಲ್ಲಿ? ಪರಮಾತ್ಮ. ಪರಮಾತ್ಮನ ಶಕ್ತಿ ನಿಮ್ಮ ಮೂಲಕ ಏನಾಗ್ಬೇಕು? ವಿಶ್ವಕ್ಕೆ ಹೋಗ್ಬಿಟ್ಟು ತಲುಪಬೇಕಾದ್ರೆ ಅಲ್ಲಿ ನಿಮ್ಮ ವೈಯಕ್ತಿಕ ಯಾವುದೇ ಹಿತಾಸಕ್ತಿಗಳು, ಇರಬಾರ್ದು. ಇಚ್ಛೆಗಳು, ವಿಕಾರಗಳು, ಸ್ವಾರ್ಥ ಇರಕೂಡದು. ಕೇವಲ ಏನಾಗಿರ್ಬೇಕು? ಒಂದು ಸಾಧನ. ಅಪನೇಕ ಆತ್ಮ ಸಮಚೋ ಅಂತಂದ್ರೆ ನೀನು ಒಂದು ಶಕ್ತಿ ಅಷ್ಟೇ. ಬಿಟ್ಟೆ ಪರಮಾತ್ಮನ ಶಕ್ತಿ ನಿಮ್ ಜೊತೆಗೆ ಟ್ರಾನ್ಸ್ಫರ್ ಆಗ್ಬೇಕು. ಬಿಟ್ಟೆ ಬೇರೆ ಏನು ಅಲ್ಲಿ ಇರಬಾರ್ದು. ಇರಕೂಡದು. ಒಂದು ಗ್ಲಾಸ್ ಅನ್ನು ತಗೊಳ್ತೀರಾ ನೀರು ಕುಡಿಲಿಕ್ಕೆ. ಓಕೆ, ಅದ್ರ ಮೊದಲು ಅದರಲ್ಲಿ ಮಜ್ಜಿಗೆ ಹಾಕಿದ್ದೀರಿ. ಏನ್ ಹಾಕಿದಿರಿ? ಮಜ್ಜಿಗೆ ಓಕೆ, ಮಜ್ಜಿಗೆ ಹಾಕಿದಿರಿ. ಮಜ್ಜಿಗೆ ಕುಡ್ದಾಗಿದೆ, ತೊಳೆದಿಲ್ಲ. ಅದ್ರಲ್ಲಿ ನೀರ್ ಹಾಕ್ಬಿಟ್ಟು ಕೊಟ್ರೆ ಏನಾಗ್ತದೆ? ಗಲೀಜಾಗಿ ಕಾಣುತ್ತೆ. ಆ ಮಜ್ಜಿಗೆ ಅಂಶ ಅದ್ರಲ್ಲಿ ಮಿಕ್ಸ್ ಆಗತ್ತಲ್ವಾ? ಹೌದು. ಹಾಗೆ ರಾಜಯೋಗಕ್ಕಂತ ನೀವು ಕೂತ್ಕೊಂಡಾಗ, ವಿಶ್ವ ಕಲ್ಯಾಣಕ್ಕಂತ ಕೂತ್ಕೊಂಡಾಗ ನಿಮ್ಮ ಮನಸ್ಸಿನಲ್ಲಿ ಪತಿ, ಮಕ್ಕಳು, ಹಣ, ಅಂತಸ್ತು, ಅಧಿಕಾರ, ಸೇವೆ, ಹೆಸರು, ಕೀರ್ತಿ ಎಲ್ಲ ಇದ್ದರೆ ನೀವು ಯಥಾರ್ಥವಾಗಿ ವಿಶ್ವ ಕಲ್ಯಾಣ ಕಾರ್ಯಗಳು ಆಗ್ತಿರೋ ಆಗಲ್ವೋ? ಆಗಲ್ಲ. ಆಗಲ್ಲ. ಆಗೋದು. ಯಾಕೆ? ಇದೆಲ್ಲ ಇರ್ತೈತೆ ಅದರಿಂದ ಭಗವಂತನ ಶಕ್ತಿ ಜೊತೆಗೆ ಇದೆಲ್ಲ ಮಿಕ್ಸ್ ಆಗ್ಬಿಟ್ಟು ಹೋಗ್ಬಿಡ್ತದೆ. ಓಕೆ, ಬಾಬನ ಪ್ರಶ್ನೆ. ಓಕೆ, ನೀವು ಎಲ್ಲೋ ಒಂದ್ ಕಡೆ ಆಫೀಸಿಗೆ ಕೆಲಸ ಮಾಡ್ತಾ ಇದ್ದೀರಿ, ಸರಿನಾ? ಎಲ್ಲಿ ಬ್ಯಾಂಕಿಗೆ ಹೋಗಿದ್ದೀರಾ, ಬ್ಯಾಂಕಲ್ಲಿ ಕ್ಯಾಶಿಯರ್ ಕೆಲಸ. ಅವಾಗ ಏನ್ ಮಾಡ್ಬೇಕು? ಕೊಡೋದಷ್ಟೇ. ಹಣ ಕೊಡೋದು ತಗೊಳ್ಳೋದು, ಕೊಡೋದು ತಗೊಳ್ಳೋದು. ಬೇರೆ ಏನಾದ್ರು ಇರ್ಬೇಕಾ ಅಲ್ಲಿ? ಇಲ್ಲ. ಇಲ್ಲ. ಇಲ್ಲ ತಾನೇ? ಹಾಗೆ ಇಲ್ಲೂ ಕೂಡ ಮಾಡ್ತಾರೆ. ವಿಶ್ವ ಕಲ್ಯಾಣಕ್ಕಂತ ಕುತ್ಕೊಂಡಾಗ ಪರಮಾತ್ಮ, ನೀವು, ವಿಶ್ವ ಮೂರು ಬಿಟ್ಟರೆ ಬೇರೆ ಏನು ಅಲ್ಲಿ ಇರಬಾರ್ದು. ಇರಕೂಡದು. ಅಂದಮೇಲೆ ಆ ನಿಮ್ಗೆ ಕೊಟ್ಟಿರುವಂತ ಕರ್ತವ್ಯವನ್ನ, ಡ್ಯೂಟಿಯನ್ನ, ಉದ್ಯೋಗವನ್ನ ಸರಿಯಾಗಿ ಮಾಡ್ಬೇಕು. ಮಾಡ್ತಾ ಇದ್ದಾರೆ. ಸರಿಯಾಗಿ ಮಾಡಿದ್ರೆ ತಾನೇ ಸಂಬಳ ಸಿಗ್ತದೆ. ಹೌದಣ್ಣ. ಸರಿ ಮಾಡಿಲ್ಲ ಅಂದ್ರೆ ಸಂಬಳ ಸಿಗ್ತದಾ? ಇದೆಲ್ಲ ಸಂಬಳನೇ ಸಿಕ್ಕಿಲ್ಲ ಅಂತಂದ್ರೆ ಊಟಕ್ಕೇನು? ಸಾಲ ಇದೆ, ಖರ್ಚು ಮಾಡಿ ಅದಕ್ಕೆ ಸಾಲ ತೀರಿಸೋದು ಹೇಗೆ?
ಬೇರೆಯವ್ರಿಗೆ ದಾನ ಧರ್ಮ ಮಾಡೋದು ಹೇಗೆ, ಮುಂದಿನ ಖರ್ಚಿಗೆ ಉಳಿತಾಯ ಮಾಡೋದು ಹೇಗೆ, ಹೀಗೆ ಹೇಳಿ. ವಿಶ್ವ ಕಲ್ಯಾಣಕ್ಕೋಸ್ಕರ ಏನು ಭಗವಂತ ನಮ್ಮಲ್ಲಿ ಯೋಗ್ಯತೆ ಇದೆ ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಕೋಟಿಗಳಲ್ಲಿ ಕೆಲವೊಂದು ಆತ್ಮನ ನಿಮ್ಮನ್ನ ಆಯ್ಕೆ ಮಾಡಿದ್ದಾರೆ. ಆ ಕರ್ತವ್ಯವನ್ನ ನೀವು ಸರಿಯಾಗಿ ಯಥಾರ್ಥವಾಗಿ ಬಾಬಾ ಹೇಳಿರುವಂತ ರೀತಿಯಲ್ಲಿ ನಿರ್ವಹಣೆ ಮಾಡ್ತಾ ಇದ್ದೀವಾ? ಇಲ್ಲ. ಎಸ್ ಆರ್ ನೋ? No. ಮಾಡ್ತಾ ಇದೀರೋ ಮಾಡ್ತಾ ಇಲ್ವೋ? ಇಲ್ಲ. ಮಾಡ್ತಾ ಇದ್ದೀವಿ. ಅದು ಯಾಕೆ ಮಾಡ್ತಾ ಇಲ್ಲ ಅಂತ ಬಾಬಾ ಏನ್ ಮಾಡ್ತಿದ್ದಾರೆ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಕುತ್ಕೊಳ್ಳೋದು ವಿಶ್ವ ಕಲ್ಯಾಣಕ್ಕಂತ, ಅದು ಬಾಬಾನ ಹತ್ರ ಹೋಗೋದು ಬೇರೆ ಸ್ವ ಕಲ್ಯಾಣಕ್ಕೋಸ್ಕರ, ಶರೀರದ ಕಲ್ಯಾಣಕ್ಕೋಸ್ಕರ, ಸ್ವಾರ್ಥಕ್ಕೋಸ್ಕರ, ಇಂದ್ರಿಯ ಸುಖಕ್ಕೋಸ್ಕರ. ಆವಾಗ ಏನಾಗತ್ತೆ, ಅಪಾಯಿಂಟ್ಮೆಂಟ್ ತಗೊಂಡಿದ್ದು ಒಂದಕ್ಕೆ, ಮಾಡ್ತಾ ಇರೋದು ಇನ್ನೊಂದಕ್ಕೆ. ಅಂದ್ರೆ ಇನ್ನು ಆಫೀಸ್ನವ್ರು ಕಾರ್ ಕೊಟ್ಟಿದ್ದಾರೆ. ಯಾಕೆ? ಆಫೀಸ್ ಡ್ಯೂಟಿ ಮಾಡೋದು. ಆ ಊರಲ್ಲೆಲ್ಲ ಸಾಲ ಇದೆ, ಸಾಲ ತೀರ್ಸ್ಕೊಂಡ್ ಬನ್ನಿ ಅಂತ. ಆ ಕಾರ್ ತಗೊಂಡೋಗ್ಬಿಟ್ಟು ತರಕಾರಿ ತರ್ಲಿಕ್ಕೆ ಹೋಗೋದು, ಸುತ್ಲಿಕ್ಕೆ ಹೋಗೋದು. ಮಾಡಿದ್ರೆ ಸರಿನೋ ತಪ್ಪೋ? ತಪ್ಪು. ತಪ್ಪಾದೇನ್ ಮಾಡ್ತಾರೆ, ಬ್ಯಾಂಕ್ನವ್ರು ಗೊತ್ತಾಗ್ಬಿಟ್ರೆ ನಿಮ್ಮ ಹತ್ತಿರ ಕಾರ್ ವಾಪಸ್ ತಗೊಂಡ್ಬಿಟ್ಟು ಬೇರೆಯವ್ರಿಗೆ ಕೊಡ್ತಾರೆ. ಹೌದು. ಕೊಡ್ತಾರೆ. ಅದಕ್ಕಾಗಿ ನಿಮ್ಮ ಒಂದು ಉದ್ಯೋಗದ ಸ್ಮೃತಿಯಲ್ಲಿ ಇದ್ದೀರಾ. ಯಹ ಆಪ್ಕಾ ऑक्यूपेशन है ना, तो बाप दादा को कभी कभी मीठी मीठी हंसी आती है. ಬಾಬಾ ನಮ್ಗೆ ಈ ಒಂದು ಏನ್ ಕೊಟ್ಟಿದ್ದಾರೆ, ಟೈಟಲ್ ಅನ್ನ ಕೊಟ್ಟಿದ್ದಾರೆ, ಉದ್ಯೋಗವನ್ನ ಕೊಟ್ಟಿದ್ದಾರೆ. ಆದ್ರೆ ಮಕ್ಕಳ ನಡವಳಿಕೆ ನೋಡ್ಬಿಟ್ಟು ಬಾಬನಿಗೆ ನಗು ಬರ್ತದಂತೆ. ಏನ್ ಬರ್ತದಂತೆ? ಆ ನಗು ನಗು ಮಧುರವಾದ ನಗು ಬರ್ತದಂತೆ. ರಾವಣ ಹ ಹ ಹ ಹ ಅಂತ ನಗುದಲ್ಲ, ಮಧುರವಾದ ಮುಗುಳು ನಗು ಬರ್ತದಂತೆ. ಯಾಕೆ? ವಿಶ್ವ ಪರಿವರ್ತಕ ಟೈಟಲ್ ತೋ ಹೈ ನಾ, ವಿಶ್ವ ಪರಿವರ್ತಕ ಹೋ. ಬಾಬಾ ಕೇಳ್ತಿದ್ದಾರೆ ಮತ್ತೆ, ಮಕ್ಕಳೇ ವಿಶ್ವ ಪರಿವರ್ತಕನಾ, ಹೌದಲ್ವೋ? ಅಥವಾ ಲಂಡನ್ ಪರಿವರ್ತಕರು ಅಥವಾ ಇಂಡಿಯಾದ ಪರಿವರ್ತಕರು? ವಿಶ್ವ ಪರಿವರ್ತನೆ. ಪದ ಪರಿವರ್ತಕ. ಹೌದಾ? ಹೇಳ್ತಾರೆ ವಿಶ್ವ ಪರಿವರ್ತನೆ ಮಾಡೋ ಶಕ್ತಿ ಇದೆಯಾ? ಇಲ್ಲ. ಇಲ್ಲ. ವಿಶ್ವ ಪರಿವರ್ತನೆ ಆಗ್ಬೇಕು ಅಂತಂದ್ರೆ ಪರಮಾತ್ಮ ಶಕ್ತಿ ಬೇಕು. ತಂದೆ ಶಕ್ತಿ. ಮೊದಲು ನನ್ನ ಪರಿವರ್ತನೆ ಆಗ್ಬೇಕಲ್ವಾ? ಹೌದು. ನನ್ನ ಮೂಲಕನೇ ಹೋಗ್ತಾ ಇದೆ ಅಂತಂದ್ಮೇಲೆ ಇವಾಗ ಟೀ ವಾಸನೆ ಯಾರಿಗೆ ಬರ್ತದೆ ಮೊದಲು? ನನಗೆ ಯಾರು ಮಾಡ್ತಾ ಇದಾರೆ ಅವ್ರಿಗೆ ತಾನೇ ಬರ್ತದೆ. ವಿಶ್ವ ಪರಿವರ್ತಕ ಆಗ್ಬೇಕು ಅಂದ್ರೆ ಮೊದಲು ನಿಮ್ಮ ಮೂಲಕ ಶಕ್ತಿ ಪ್ರವಾಹ ಆಗ್ಬೇಕಾದ್ರೆ ನಿಮಗೆ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಹಗುರತೆಯ ವಿಕರ್ಮ ವಿನಾಶ ಆಗೋದರ ಅನುಭವ ನಿಮ್ಗೆ ಆಗ್ಬೇಕು. ನಿಮಗೆ ಆಗಿಲ್ಲ ಅಂತಂದ್ರೆ ಬೇರೆಯವ್ರಿಗೆ ಆಗಲ್ಲ. ಮಾಡಲ್ಲ. ಅಂದ್ಮೇಲೆ ಆದ್ಮೇಲೆ ನಿಮ್ಮ ಪರಿವರ್ತನೆ ಆಗಿದೆಯಾ? ನೀವು ಶುದ್ಧವಾಗಿದ್ದೀರಾ, ಪವಿತ್ರವಾಗಿದ್ದೀರಾ? ಪ್ರಪಂಚದ ಯಾವುದೇ ದುಃಖದ ಅನುಭವ ನಿಮ್ಗೆ ಆಗ್ತಾ ಇಲ್ವಾ? ನೀವು ಆರೋಗ್ಯವಾಗಿದ್ದೀರಾ? ಇಲ್ಲ. ಇದಿರೋ ಇಲ್ವೋ? ಸ್ವಲ್ಪ ಮಟ್ಟಿಗೆ. ಸ್ವಲ್ಪ ಮಟ್ಟಿಗೆ ಒಂದು 5% ಆಗಿರ್ಬೇಕಲ್ವಾ? ಇನ್ನೂ 95% ಇದೆ. ಅಂದ್ರೆ ಕಷ್ಟ ಇನ್ನು ಇನ್ನು ನನ್ನ ಪರಿವರ್ತನೆ ಆಗಿಲ್ಲ ಅಂದ್ರೆ ಬೇರೆ ಪರಿವರ್ತನೆ ಮಾಡೋದು ಹೇಗೆ ಅಂದ್ರೆ ಬಾಬಾ ಹೇಳೋದೇನ್ ಗೊತ್ತಾ, ನೀವು ಜಾಬಿಗೆ ಜಾಯ್ನ್ ಆಗಿದ್ದೀರಿ. ಎಲ್ಲಿ ಜಾಯ್ನ್ ಆಗಿದ್ದೀರಿ? ಜಾಬ್ಗೆ ಜಾಬಿಗೆ ಜಾಯ್ನ್ ಆಗೋ ಉದ್ದೇಶ ಏನು? ಹಣ ಗಳಿಸೋಕೆ. ಪೂರ್ತಿ ಪ್ರಪಂಚಕ್ಕೆ ಜೀವನ ಎಷ್ಟು ದುಡ್ಡು ಬೇಕಲ್ಲ, ನಾನು ಸಂಪಾದನೆ ಮಾಡ್ಬಿಟ್ಟು ಎಲ್ಲರಿಗೂ ಫ್ರೀ ಕೊಟ್ಬಿಡ್ತೇನೆ ಅಂತ. ಪೂರ್ತಿ ವಿಶ್ವಕ್ಕೆ ಏನೇನು ಜೀವನ ಮಾಡ್ಲಿಕ್ಕೆ 5,000 ವರ್ಷಕ್ಕೆ ಎಷ್ಟು ಬೇಕು ಅದೆಲ್ಲವನ್ನು ನಾನು ಒಬ್ಬನೇ ಸಂಪಾದನೆ ಮಾಡ್ಬಿಟ್ಟು ಏನ್ ಮಾಡ್ಬಿಡ್ತಾನೆ, ಪೂರ್ತಿ ವಿಶ್ವಕ್ಕೆ ಫ್ರೀ ಆಗಿ ಕೊಟ್ಟು ಬಿಡ್ತಾನೆ. ಯಾರು ಕೆಲಸ ಮಾಡೋದೇ ಬೇಡ, ಆರಾಮಾಗಿ ಕೂತ್ಕೊಂಡು ಏನ್ ಮಾಡ್ಬಿಡ್ಬೋದು ಅವರು, ತಿಂದ್ಬಿಡ್ಬೋದು. ಅಷ್ಟು ನಾನು ಕೊಟ್ಟಾಗ ಪೂರ್ತಿ ವಿಶ್ವ 5,000 ವರ್ಷ ನನಗೇನ್ ಮಾಡ್ತಾ ಇರ್ತದೆ, ಕೊಡ್ತಾ ಇರುತ್ತೆ. ಕೊಡ್ತಾ ಇರ್ತದೆ, ಸೇವೆ ಮಾಡ್ತಾ ಇರುತ್ತೆ ಉದ್ದೇಶದಿಂದ ಜಾಯ್ನ್ ಆಗಿರೋದು. ಸರಿನಾ? ಓಕೆ, ಜಾಯ್ನ್ ಆಗಿದ್ದೀರಿ, ಡ್ಯೂಟಿ ಮಾಡ್ತಿರೋ ಉದ್ದೇಶ ಸರಿ. ಅದೇನಾಗ್ತಾ ಇದೆ, ಏನಾಗ್ತಾ ಇದೆ? ನೀವು ಪ್ರತಿದಿನ ಮಾಡುವಂತ ಸಂಪಾದನೆಯಿಂದ ನಿಮ್ಮ ಇಂಟ್ರೆಸ್ಟೇ ಇನ್ನು ಕ್ಲಿಯರ್ ಆಗಿಲ್ಲ. ಮೂಲ ಹಣ ಪಕ್ಕದಲ್ಲಿಡಿ. ನೀವೇನ್ ಸಾಲ ಮಾಡಿದಿರಲ್ಲ, ಮೂಲ ಹಣ ಕ್ಲಿಯರ್ ಆಗೋದು ಆಮೇಲೆ ಬಿಡಿ. ಪ್ರತಿದಿನ ಇಂಟ್ರೆಸ್ಟ್ ರೂಪದಲ್ಲಿ ಏನು EMI ಬರ್ತಾ ಇದೆಯೋ ಅದು ಇನ್ನು ಕ್ಲಿಯರ್ ಆಗಿಲ್ಲ. ಅದಂಗ್ ಗೊತ್ತಾಗ್ಬಿಡುತ್ತೆ ಕ್ಲಿಯರ್ ಆಗಿದೆಯಾ ಇಲ್ಲ ಅಂತ? ಸಾಲಗಾರರು ಎದುರುಗಡೆ ಇದ್ದಾರಲ್ಲ, ಎದುರುಗಡೆ ಚೆನ್ನಾಗಿ ಬೈತಾ ಇದ್ದಾರೆ ಅಂತದೇನರ್ಥ? ಇನ್ನು ಕ್ಲಿಯರ್. ಕಾಯಿಲೆಗಳು ಬರ್ತಾ ಇದ್ದಾವೆ, ಚೆನ್ನಾಗಿ ನಿಂದನೆ ಬರ್ತಾ ಇದೆ ಅಂತಂದೇನರ್ಥ? ಅವರಿಗೆ ಕೊಡಬೇಕಾಗಿರುವಂತ ಹಣವನ್ನು ನಾನಿನ್ನು ಕ್ಲಿಯರ್ ಆಗಿಲ್ಲ. ತಲುಪಿಸಿಲ್ಲ ಅಂದ್ರೆ ಅಷ್ಟು ಹಣ ನನ್ನಲ್ಲಿ ಇಲ್ಲ. ಭಾವನಾಗ್ತಾರಂತೆ ವಿಶ್ವ ಸಂಪಾದನೆ ಮಾಡ್ಲಿಕ್ಕೆ ಎಷ್ಟು ಬೇಕು? ಪದಮಾಪದಮದಷ್ಟು ಹಣ ಬೇಕು.
ಇವರು ಪ್ರತಿದಿನ ಇಂಟ್ರೆಸ್ಟ್ ಕ್ಲಿಯರ್ ಮಾಡ್ಲಿಕ್ಕೆ ಇವನಿಗೆ 10,000 ರೂಪಾಯಿ ಬೇಕು. ಇವಂದೇ ಮಾಡಿರೋದನ್ನ ಕ್ಲಿಯರ್ ಮಾಡಿ 10,000 ರೂಪಾಯಿ ಬೇಕು. ಪ್ರತಿದಿನ 2 ರೂಪಾಯಿ ಸಂಪಾದನೆ ಮಾಡ್ಕೊಂಡ್ಬಿಟ್ಟು ನಾನು ವಿಶ್ವ ಕಲ್ಯಾಣಕಾರಿ ಅಂತ ಹೇಳ್ತಾನೆ. ಯಾರು? ಆತ್ಮ. ಯೋಗೇಶ್ ಅಣ್ಣ. ಸರಿ, ನೀವೆಲ್ಲ ತುಂಬಾ ಒಳ್ಳೆಯವರಪ್ಪ, ನೀವೆಲ್ಲ ವಿಶ್ವ ಕಲ್ಯಾಣಕಾರಿಗಳು. ಬಾಬಾ ಯೋಗೇಶ್ ಅಣ್ಣನ ಬಗ್ಗೆ ರಿಸಲ್ಟ್ಸ್ ಹೇಳ್ತಾರ. ದೊಡ್ಡದಾಗಿ ಹೇಳೋದೇನು, ವಿಶ್ವ ಕಲ್ಯಾಣಕಾರಿ ಅಂತ. ಸಂಪಾದನೆ ಎಷ್ಟು ಮಾಡ್ತಿದಾರಂತೆ? 2 ರೂಪಾಯಿ. ಅವ್ರದೇ ಸಾಲ ಎಷ್ಟಿದೆ ಪ್ರತಿದಿನ ಇಂಟ್ರೆಸ್ಟ್? 100 ರೂಪಾಯಿ. 10,000. 10,000 ರೂಪಾಯಿ ಇಂಟ್ರೆಸ್ಟ್ ಲೆಕ್ಕದಲ್ಲಿ ಕೊಡ್ಬೇಕು. ಸಂಪಾದನೆ ಮಾಡ್ತಿರೋದೇನು? 2 ರೂಪಾಯಿ. ನಿನ್ಗೆ 10,000 ರೂಪಾಯಿ ನೀನ್ ಕ್ಲಿಯರ್ ಮಾಡ್ಲಿಕ್ಕೆ ಆಗಿಲ್ಲ, ನೀನು ಬೇರೆಯವ್ರಿಗೆ ಎಲ್ಲಿಂದ ಕೊಡ್ತೀಯಾ? ನಿನ್ಗೆ ತಿನ್ಲಿಕ್ಕೆ 4 ಚಪಾತಿ ಬೇಕು. ನಿನ್ ಸಂಪಾದನೆ ಸಿಗ್ತಾ ಇರೋದು ಅರ್ಧ ಚಪಾತಿ. ಇನ್ನು ಬೇರೆಯವ್ರಿಗೆ ಎಲ್ಲಿಂದ ಕೊಡ್ತೀನಿ ನೀನು? ಇದು ವಾಸ್ತವಿಕ ತಾನೇ? ಹೌದಲ್ಲ. ಹಾಗೆ ಇದು ಯಾಕೆ ಆಗ್ತಾ ಇದೆ? ಜ್ಞಾನ ಗೊತ್ತಿಲ್ವಾ? ಗೊತ್ತು. ಬಾಬಾ ಜೊತೆಗಿಲ್ವಾ? ಗೊತ್ತು. ಅನುಭವ ಆಗಿಲ್ವಾ? ಆಗಿದೆ. ಆದ್ರೆ ಇನ್ನೂ ಕೂಡ ಆ ವಿಶ್ವ ಕಲ್ಯಾಣದ ಸ್ಮೃತಿಯಲ್ಲಿ, ಸ್ಥಿತಿಯಲ್ಲಿ, ಸ್ವರೂಪದಲ್ಲಿ ನಾನಿನ್ನು ಸ್ಥಿತ ಆಗಿಲ್ಲ. ಆ ಸರ್ಟಿಫಿಕೇಟ್ ತಗೊಂಡು ಏನ್ ಮಾಡಿದೀವಿ? ಸೀಟ್ ಕೆಳಗಡೆಗೆ, ದಿಂಬ್ ಕೆಳಗಡೆಗೆ ಇಟ್ಬಿಟ್ಟು ಸರಿಯಾಗಿ ಐರನ್ ಮಾಡಿ ಪ್ಯಾಕ್ ಮಾಡ್ಬಿಟ್ಟು ಇಟ್ಬಿಟ್ಟು ಅದ್ರ ಮೇಲೆ ಏನ್ ಮಾಡಿದೀವಿ? ಮಲಗ್ಬಿಟ್ಟಿದೆ. ಅಮೃತ ಹೇಳು ವಿಶ್ವ ಪರಿವರ್ತನೆಗೆ ಅಂತ ಕೂತ್ಕೊಳ್ತೀವಿ ಅಲ್ವಾ? ಓ ಶಾಂತಿ. ಚೆನ್ನಾಗಿ ಏನ್ ಬರ್ತದೆ? ನಿದ್ದೆ ಬರ್ತದೆ. ಯೋಗ ಮಾಡಾದ್ಮೇಲೆ ನಾವ್ಯಾರು? ಬಾಬಾ ನಾನು ಮಾಸ್ಟರ್ ವಿಶ್ವ ಕಲ್ಯಾಣಕಾರಿ. ಆಮೇಲೆ ರೆಕಾರ್ಡಿಂಗ್ ಇದೆ ನನ್ನ ಹತ್ರ. ನೀನು ಎಷ್ಟು ವಿಶ್ವ ಕಲ್ಯಾಣ ಮಾಡ್ತೀನಿ, ರೆಕಾರ್ಡಿಂಗ್ ತೋರ್ಸ್ಲಾ ಅಂತ ಕೇಳ್ತಾರೆ. ಎಲ್ಲರಿಗೂ ತೋರ್ಸ್ಲಾ ನಿಂದು ರೆಕಾರ್ಡಿಂಗ್ ಏನು ಅಂತ? ಸರಿ, ಇನ್ನು ಕೆಲವ್ರಿಗೆ ನಿದ್ದೆ ಮಾಡೋದು ಗೊತ್ತಾಗ್ತದೆ ಅಂತ ಹೇಳಿ ಮಾಡೋದು, ಕಣ್ಣು ಹಿಂಗೆ ಮಾಡಿ ಓಪನ್ ಮಾಡಿ ಕೂತ್ಕೊಳ್ಳೋದು. ನೀನು ಕಣ್ಣು ಶರೀರ ಹಿಂಗೆ ಮಾಡೋದು ಕೂಡ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತಿದೆ ಅಲ್ವಾ? ಗೊತ್ತಿಲ್ಲ ಬಾಬನಿಗೆ? ಯಾರಿಗೆ ಬೇಕಾದ್ರೂ ಮೋಸ ಮಾಡ್ಬೋದು, ಭಗವಂತನಿಗೆ ಮೋಸ ಮಾಡ್ಲಿಕ್ಕೆ ಆಗಲ್ಲ. ಯಾಕೆ ಅಂತಂದ್ರೆ ಪ್ರಪಂಚದಲ್ಲಿ ಆತ್ಮ ಮತ್ತು ಮನಸ್ಸನ್ನು ಹುಡುಕುವಂತ ಯಾವುದೇ ಮಷೀನ್ ಬಂದಿಲ್ಲ. ಅದು ನಮ್ಮ ಅಪ್ಪನಿಗೆ ಪಕ್ಕಾ ಗೊತ್ತು. ಗೊತ್ತಿಲ್ವೋ? ನಿಮ್ಮ ಮನಸ್ಸಲ್ಲಿ ಏನ್ ನಡೆಯುತ್ತೋ ನಡೆಯಲ್ಲ ಗೊತ್ತಾಗಲ್ವೋ? ಅದೇಂಗ್ ಗೊತ್ತಾಗತ್ತೆ? ನಿಮ್ಗೆ ಹೆಂಗ್ ಗ್ಯಾರಂಟಿ ಅವ್ನಿಗೆ ಗೊತ್ತಾಗ್ತದೆ ಅಂತ? ಅವನಿಗೆ ಗೊತ್ತಾಗ್ತದೆ, ನಿಮ್ಗೆ ಹೆಂಗ್ ಗೊತ್ತಾಯ್ತು? ಬಾಬಾಗೂ ಗೊತ್ತಾಯ್ತು, ನಮ್ಗೂ ಗೊತ್ತಾಯ್ತು. ಹೆಂಗ್ ಗೊತ್ತಾಯ್ತು ಅಂತ ಆಧಾರ ಯಾವ್ದು? ಆತ್ಮಿಕ ತಂದೆ, ಆತ್ಮಿಕ ಮಕ್ಕಳದು. ಮೊದಲ ದಿನ ಏನ್ ತಪ್ಪು ಮಾಡಿರ್ತಿಲ್ಲ, ನೆಕ್ಸ್ಟ್ ಡೇ ಮೂರ್ಲಿಲ್ಲ ಮೊದ್ಲು ಅದೇ ಹೇಳ್ತಾನ. ಅದೇ ಬಂದಿರುತ್ತೆ. ಏನು ತಪ್ಪು ಮಾಡಿರ್ತೀರ, ಏನು ಸರಿ ಮಾಡ್ತೀರ, ಪಕ್ಕ 100% ನೀವು ಕರೆಕ್ಟ್ ಆಗಿ ಅದನ್ನೇ ಹೇಳಿರ್ತಾನೆ. ನೀನು ಹಿಂಗ್ ಮಾಡಿದೀಯಾ, ಇಷ್ಟು ತಪ್ಪು ಮಾಡಿದ್ಯಾ, ನೀ ಹಿಂಗ ಮಾಡ್ಬೇಕಿತ್ತು, ಇದು ಹಿಂಗ ಮಾಡಿಲ್ಲ, ಇದನ್ನ ಹಿಂಗ್ ಸರಿ ಅದನ್ನ. ಅವಾಗ ಅನ್ಸುತ್ತೆ ಬಾಬನಿಗೆ ಬೇರೆ ಕೆಲ್ಸಾನೇ ಇಲ್ವಾ? ನಾನು ಏನು ಮಾಡ್ತೇನೆ ಏನು ಮಾಡೋದಿಲ್ಲ ನೋಡೋದೇ ಕೆಲಸ. ಪೂರ್ತಿ ಮೂರ್ಲಿ ನನಗೇನೆ ಹೇಳೋದು. ಅದರಲ್ಲೂ ವಿಶೇಷವಾಗಿ ಯೋಗೇಶನಿಗೆ ಬೇರೆ ಕೆಲಸನೇ ಇಲ್ಲ. ಯಾವಾಗ್ಲೂ ಏನ್ ಹೇಳ್ತಾರೆ? ನಾವು ತಪ್ಪು ಮಾಡಿದ್ದೇ ಹೇಳ್ತಾ ಇರ್ತಾರ. ಯೋಗೇಶನ ಹೇಳ್ತಾರ, ಬಾಬಾ ಹೇಳ್ತಾರ ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಏನೋ ದೊಡ್ಡದಾಗಿ ಎಲ್ಲಿ ಬಾಬನ ಎದುರುಗಡೆ ಖುಷಿ ಪಡ್ಲಿಕ್ಕೆ ವಿಶ್ವ ಕಲ್ಯಾಣ ಅಂತ ಹೇಳೋದು, ಇನ್ನು ಇವ್ರ ಕಲ್ಯಾಣನೇ ಇನ್ನು ಅಂದರೆ ನಾನು ಮಾಡುವಂತ ಸಂಪಾದನೆಯಲ್ಲಿ ನನ್ನ ವೈಯಕ್ತಿಕ ಖರ್ಚುಗಳೇ ಇನ್ನೂವರೆಗೂ ಕಂಪ್ಲೀಟ್ ಆಗದೆ ಇರುವಂತ ಸಂದರ್ಭ ವಾತಾವರಣ ಇದ್ದಾಗ ಇನ್ನು ವಿಶ್ವ ಕಲ್ಯಾಣ ಮಾಡುದು ಹೇಗೆ? ಈ ರೀತಿ ಮಾಡ್ತಾ 10 ವರ್ಷ 15 ವರ್ಷ ಬಾಬಾ ಹೇಳ್ತಾರೆ 87 ವರ್ಷ ಮುಗಿದು ಬಿಡ್ತಂತೆ. ಎಷ್ಟು ವರ್ಷ ಮುಗೀತು? 87. 36ರಿಂದ 35ರಿಂದ 87 ವರ್ಷ ಮುಗೀತು. ಇನ್ನೂ ಇದೇ ಸ್ಪೀಡಲ್ಲಿ ಹೋದ್ರೆ ಮಕ್ಕಳ ವಿಶ್ವ ಕಲ್ಯಾಣ ಎಲ್ಲಿ? ಬದಲಾವಣೆ ಆಗ್ಬೇಕೋ ಬೇಡವೋ? ಈ ಸ್ಪೀಡಿನಲ್ಲಿ ನೀವು ಮುಂದುವರೆದರೆ ಭಗವಂತನ ಕಾರ್ಯ ನಡೀಲಿಕ್ಕೆ ಸಾಧ್ಯನಾ? ಹಾಗಿದ್ರೆ ಈ ವರ್ಷದಲ್ಲಿ ಸ್ವಲ್ಪ ಚೇಂಜ್ ಮಾಡ್ಬೇಕೋ ಬೇಡವೋ? ನವೀನತೆ ತರಬೇಕು ತಾನೆ, ಬದಲಾವಣೆ ತರಬೇಕು ತಾನೆ. ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳು ಏನು ಬದಲಾವಣೆ ತರಬೇಕು. ಹಾಗಂತ ನೀವು ಸಾಧನೆ ಮಾಡ್ತಾ ಇಲ್ಲ ಅಂತಲ್ಲ, ಮಾಡ್ತಾ ಇದ್ದೀರಿ. ಆದ್ರೆ ಸಾಧನೆ ಮಾಡ್ಬೇಕಾದ್ರೆ ಮಧ್ಯದಲ್ಲಿ ಏನೋ ಅಡೆತಡೆಗಳು ಇದ್ದಾವೆ. ಆ ಅಡೆತಡೆಗಳನ್ನ ಏನ್ ಮಾಡ್ಬೇಕು? ತೆಗೆದು ಬಿಟ್ರೆ ಅವಾಗ ಏನಾಗ್ಬಿಡ್ತದೆ? ವಿಶ್ವ ಕಲ್ಯಾಣದ ಶಕ್ತಿ ನಿಮ್ಮ ಮೂಲಕ ಪ್ರವಾಹ ಆಗತ್ತೆ. ಆ ಕೆಲಸವನ್ನ ನೀವು ಇದೇ ವರ್ಷದಲ್ಲಿ ಬಾಬಾ ಮೂಲ ಹೇಳಿದ್ದಾರೆ ಅಂತಂದ್ರೆ ಇದೇ ವರ್ಷ ನಾನು ಮಾಡ್ಬೇಕು ಹೊರತು ಹೋದ ವರ್ಷ ಇದ್ದಂಗೆ ಈ ವರ್ಷ ಇದ್ದಂಗೆ ಮುಂದಿನ ವರ್ಷ ಅಂತ ಮುಂದಿನ ತಿಂಗಳಿಗೆ ಮುಂದಿನ ವಾರಕ್ಕೆ ಅದನ್ನು ಪೋಸ್ಟ್ಪೋನ್
ಮಾಡಬಾರ್ದು. ಮಾಡಬಾರದು ಅಂತ ಹೇಳ್ತಾರೆ. ಸರಿನಾ? ಅಚ್ಚ. ಓಂ ಶಾಂತಿ.